ಭಕ್ತಾದಿಗಳಿರುವಂತೆ ಇದು ಹಲಗೂರು ಹೋಬಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ. ನಮ್ಮ ರಾಮನಗರ ಜಿಲ್ಲೆಗೂ ಮಂಡ್ಯ ಜಿಲ್ಲೆಗೂ ದಳವಾಯಿ ಕೋಡಿಹಳ್ಳಿ ಹಲಗೂರು ಪಕ್ಕ ಇರುವಂಥ ಗುಂಡಾಪುರ ಗೇಟ್ ಹತ್ರ ಶಿವಜ್ಯೋತಿ ಕ್ಷೇತ್ರ ಪವಿತ್ರವಾದ ಈ ಕ್ಷೇತ್ರದಲ್ಲಿ ಶನೇಶ್ವರ ಸ್ವಾಮಿಯ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ 10-12 ವರ್ಷದಿಂದ ಚಿಕ್ಕ ಹುಡುಗ ಬಾಲ್ಕನಲ್ಲಿ ಬಂದು ಮನೆ ಹತ್ರ 3 ವರ್ಷ ಕಾರ್ಯಕ್ರಮ ಮಾಡಿದೋ. ಅದಾದ ನಂತರ ಭಗವಂತ ಇದ್ಕಿದ್ದಂಗೆ ಭಕ್ತಾದಿಗಳು ಅಪಾರವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ. ವರ್ಷಕ್ಕೊಂದಪ್ಪ ಕಾರ್ತಿಕ ಮಾಸದಲ್ಲಿ 3ನೇ ಶನಿವಾರ ಈ ದಿನ ವಿಶೇಷವಾಗಿ ಭಕ್ತಾದಿಗಳಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಬೆಳಿಗ್ಗೆ 5 ಗಂಟೆಗೆ ಹೋಮ, ರುದ್ರಾಭಿಷೇಕ, ಸ್ವಾಮಿಗೆ ಬಸಪ್ಪನವರಿಗೆ ರುದ್ರಾಭಿಷೇಕ, ಇಂಥ ಪೂಜಾ ಕಾರ್ಯಕ್ರಮ ಎಲ್ಲ 5 ಗಂಟೆಯಿಂದ ನಡೆಯಿತು. ನಂತರ 5 ಗಂಟೆ ನಂತರ ನವಗ್ರಹಗಳ ವಸ್ತುಗಳನ್ನ ಧರಿಸಿ ಅದಕ್ಕೂ ನವಗ್ರಹಗಳ ಪೂಜೆ, ಎಣ್ಣೆಬಜ್ಞೆ ಪೂಜೆ, ನಾಗರಕಲ್ಗೆ ಎಣ್ಣೆಬಜ್ಞೆ ಪೂಜೆ ಇವೆಲ್ಲ ಒಂದು 9 ಗಂಟೆ ಅಷ್ಟು ನಡೆಯಿತು. 9:30ಕ್ಕೆ ಶ್ರೀ ಬಾಲ್ಯ ಸತ್ಯ ಶನೇಶ್ವರ ಗುಡ್ಡಪ್ಪನವರಿಗೆ ಫಸ್ಟು ಉತ್ಸವ ಮೂರ್ತಿ ಪ್ರಾರಂಭ ಆಗಬೇಕಾದ್ರೆ ಗುಡ್ಡಪ್ಪನವರಿಗೆ ಕಂಕಣ ಕಟ್ಟಿ ಅವರಿಗೆ ಪೂಜೆ ಕಾರ್ಯಕ್ರಮವನ್ನು ಮುಂದಕ್ಕೆ ನೆರವೇರಿಸ್ತೀವಿ. ಅದೇ ರೀತಿ ಭಗವಂತ ಹೇಳಿದರು, ಈ ಕಾರ್ಯಕ್ರಮ ಇಲ್ಲಿ ಮಾಡಬೇಕಾದ್ರೆ ನೀನು ಈ ರೀತಿ ಮಾಡ್ಕೋಬಾರ್ದು, ನಾನು ಹೇಳ್ದಂಗೆ ನಡಿ ಅಂತ ಅಂದರು. ಅದೇ ರೀತಿ ಅವಾಗಲಿಂದ ಚಿಕ್ಕ ಹುಡುಗಂತವೆಂದುವೆ ಕಂಕಣ ಕಳಿಸಿ ಪೂಜೆ ಮಾಡಿಸಿ ಮತ್ತು ಈ ಜಾತ್ರೆ ಉತ್ಸವನ ಪ್ರಾರಂಭ ಮಾಡ್ತಾಯಿದ್ದೀವಿ. ಅಂದರೆ 10:30 ಪ್ರಾರಂಭ ಆದ ಜಾತ್ರೆ ಇಲ್ಲಿಂದ ಹೂವಂಬಳೆ ಶನೇಶ್ವರ ಸ್ವಾಮಿ ಸನ್ನಿಧಾನದಿಂದ ಗುಂಡಾಪುರ ಗೇಟ್ ಹತ್ರವರೆಗೆ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಾನದಿಂದ ಅಲ್ಲಿಂದ ಹೂವಂಬಳೆ ಸಮೇತವಾಗಿ ಭಕ್ತಾದಿಗಳು ಭಾಳ ಈ ಸಲ ವೀರಗಾಸೆ ಕುಣಿತ ಮತ್ತು ಸತ್ತಿಗೆ ಪೂಜೆ ಮತ್ತು ಶನೇಶ್ವರ ಸ್ವಾಮಿಯ ಬಸಪ್ಪ ದೇವರ ಮೆರವಣಿಗೆ ಹಾಗೂ ಶನೇಶ್ವರ ಸ್ವಾಮಿಯ ಕರಗ ಉತ್ಸವ ಇದು ಶನೇಶ್ವರ ಸ್ವಾಮಿಯ 9 ಕರಗಳ ಉತ್ಸವ. ಆ ಭಗವಂತ ಹೇಳ್ತಾರೆ, 9 ಕರಗಳ ಉತ್ಸವ ಮಾಡು, ನೀನು ಭಕ್ತಿಪೂರ್ವಕ ಮಾಡು, ಭಕ್ತಾದಿಗಳಿಗೆ ನಿನ್ನ ಆಸೆ ಏನೇ ಊಟ ಮಾಡಬೇಕು ಅಂತ ಆಸೆ ಇಟ್ಕೋಬೇಡ, ಇದು ಪ್ರಸಾದ ಮೂಲಕವಾಗಿ ಮಾಡು, ಇದು ಭಕ್ತಿಪೂರ್ವಕ ನವಗ್ರಹಗಳಿಗೆ ಪೂಜೆ ಸಲ್ಲಿಸು, ನೀ ಕರೆಕ್ಟಾಗಿದ್ದರೆ ಭಕ್ತಾದಿಗಳಿಗೆಲ್ಲ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿದ ತಕ್ಷಣವೇ ಇದು ಪ್ರಸಾದ ಮೂಲಕ ಇವತ್ತು ಈ ದಿನ ಬಹಳ ಸುಮಾರು ಇಲ್ಲ ಅಂದರೆ ಒಂದು 7-8 ಜನರು ಅಷ್ಟೊಂದು ಅಭಿವೃದ್ಧಿಯಾಗಿ ಭಗವಂತ ಭಕ್ತಾದಿಗಳ ಕೈಲೇ ಮಾಡಿಸ್ಕೊತಿದ್ದಾರೆ. ಅಂದರೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಇಷ್ಟೊಂದು ಜನ ಸೇರಿ ಇಷ್ಟೊಂದು ಕಾರ್ಯಕ್ರಮ ಮಾಡ್ತಾರೆ ಅಂತ. ನಾನು ಸಿಂಪಲ್ಲಾಗಿ ತಿಂಡಿ ಮಾಡಿಬಿಟ್ಟು ಜೊನ್ನೆ ಸಿಸ್ಟಮ್ ಕೊಟ್ಬಿಡುವ ಅಂತ ಮಾಡಿದ್ದೆ. ನೋಡಿ, ಪ್ರತಿಯೊಬ್ಬರು ಈ ಸನ್ನಿವೇಶದಲ್ಲಿ ಈ ಜಾಗದಲ್ಲಿ ಯಾರು ಬಂದು ನೋಡಿ ಈ ಪ್ರಸಾದವನ್ನು ತಿನ್ಕೊಂಡು ನೋಡ್ಕೊ ಹೋಗ್ತಾರೆ, ಅದ್ದೂರಿಯಾಗಿ ಭಗವಂತನ ಸೇವೆಯನ್ನು ಭಕ್ತಾದಿಗಳೇ ಈ ಕಾರ್ಯಕ್ರಮನ ಪ್ರಸಾದ ಮೂಲಕವಾಗಿ ಅದ್ದೂರಿ ಮೆರವಣಿಗೆ ಸಮೇತವಾಗಿ ಸುಮಾರು ನೋಡಿ 4 ಗಂಟೆಯಾಗಿದೆ, ಇನ್ನೂ ಭಗವಂತನ ಸನ್ನಿಧಾನದಲ್ಲಿ ಪ್ರಸಾದ ಊಟ ಮಾಡ್ತಿದ್ದಾರೆ ಸೈಲೆಂಟಾಗಿ. ನಾನು ಕಥೆನೂ ಸುಧಾ ಮಾಡಿಸ್ಬೋದು ಅಂತ ಇದ್ದೆ, ಯಾರೋ ಒಬ್ಬ ಭಕ್ತಾದಿ ಕಥೆನೂ ಮಾಡಿಸ್ಲೇಬೇಕು ಅಂತ ಅಂದರು. ಅದು ನಾನು ಹೇಳುವಂಗೆ ನಡೆಯಲ್ಲ. ಭಗವಂತ ಯಾರೋ ಭಕ್ತಾದಿಗಳಿಗೆ ಮಾಡಿಸ್ಕೋತಾರೋ ಅಂಥ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ನಿಜವಾಗ್ಲೂ ಹೇಳಬೇಕು ಅಂದರೆ 8 ವರ್ಷದಿಂದ ಈಚೆಗೆ ಆ ಚಿಕ್ಕ ಹುಡುಗನ ಬಾಲ್ಕನಲ್ಲಿ ಬಂದು ಎಲ್ಲೆಲ್ಲಿ ನೆಂಬುದಿಲ್ವೋ ಜನ ಬೇರೆ ದೇವಸ್ಥಾನದಲ್ಲಿ ಯಾಕೆ ನೆಂಬುದಿಲ್ಲ ಅಂದರೆ ಇಲ್ಲಿ ತಡೆ ಹೊಡೆಯಲ್ಲ, ಡೈರೆಕ್ಟು ಅದು ಇದು ಒಂದು ಯಾವ ವಾರ ಮಾಡಬೇಕು ಈ ವಾರ ಮಾಡಬೇಕು, ಒಳ್ಳೇದಾದ್ರೆ ಏನು ಕೊಟ್ಟಿ ಅದು ಕೊಟ್ಟು ಇದು ಕೊಟ್ಟು ಏನೂ ಅನ್ನಲ್ಲ. ಆದ ಕಾರಣ ಇಲ್ಲಿ ಪ್ರತಿಯೊಬ್ಬರು ಅಷ್ಟೇ ಆತ್ಮಸಾಕ್ಷಿಯಾಗಿ ನ್ಯಾರ ಬಂದು ಪ್ರಶ್ನೆ ಕೇಳಿಕೊಂಡು ಅದು ಆ ದೇವರ ಅರಿಕೆ ಕೇಳಲ್ಲ, ಒಂದು ಇದು ಮಾಡಿ ಅದು ಮಾಡಿ ಅಂತ ಏನು ಹೇಳಲ್ಲ. ಇಂಥ ಕಾರ್ಯಕ್ರಮ ಮಾಡಿದಾಗ ಅವರೇ ಒಂದು ರೂಪದ ತೀರಿಸ್ಬೇಕಲ್ಲ ಅಂತ ಒಂದು ರೂಪದ ತೀರಿಸ್ಬೇಕು ಅಂತ ಆಸೆ ಇಟ್ಕೊಂಡು ಇಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ. ನೋಡಿ, ಭಗವಂತ ಯಾರು ನೆಂಬೋದಿಲ್ಲ, ಭಗವಂತನ ಈ ಸನ್ನಿಧಾನದಲ್ಲಿ ನೆಂಬಬೇಕು ಪ್ರತಿಯೊಬ್ಬರಿಗೆ. ಭಗವಂತನಿಗೆ ಹಣ ಆಸ್ತಿ ಏನು ದಾನ ಬೇಕಾಗಿಲ್ಲ. ನಮಗೆ ಆರೋಗ್ಯ ನೋವು ಕೊಟ್ಟಿದ್ದಾನೆ, ಅವನು ಹಣ ಆಸ್ತಿ ಮಾಡಿಕೊಂಡಿದ್ದಾನೆ. ಭಗವಂತ ಯಾರ್ಯಾರಿಗೆ ತಲುಪಿಸ್ಬೇಕು, ಆ ಹಣನ ಯಾರಿಗೆ ಸಾಲ ಕೊಡಿಸ್ಬೇಕು, ಅವರಿಂದ ಯಾರಿಗೆ ಸುಲಿಗೆ ಮಾಡಿಸ್ಬೇಕು, ಇನ್ನೊಬ್ರು ನೋವು ಹೆಂಗೆ ನೋಯ್ಬೇಕು, ಆ ಭಗವಂತ ಮಾಡಿಸ್ತಿದ್ದಾರೆ. ನೋಡಿ, ಈ ಸನ್ನಿಧಾನಕ್ಕೆ ಯಾರು ಒಂದು 3 ಕಾಸು ಇಂತಿಂಥ ಟೈಮ್ನಲ್ಲಿ ಒಂದೊಂದು ಎಷ್ಟೋ ರೇಷನ್ ಬಿದ್ದಿದೆ, ಎಷ್ಟೋ ಜನಗಳು ಭಕ್ತಾದಿ ತಂದು ಕೊಟ್ಟಿದ್ದಾರೆ. ನಾನು ಏನು ಕೇಳಲಿಲ್ಲ, ಹೇಳ್ಕೋಬೇಕು ಅಂತ ಇಂಥ ಜಾಗಕ್ಕೆ ಬನ್ನಿ ನೋಡಿ ಒಂದು ಸಲ. ಇದು ಪವಿತ್ರವಾದ ಕ್ಷೇತ್ರ, ಇದು ಶಿವಜ್ಯೋತಿ ಕ್ಷೇತ್ರ, ಪವಿತ್ರವಾದ ಕ್ಷೇತ್ರ, ಶನೇಶ್ವರ ಸ್ವಾಮಿಯ ಕ್ಷೇತ್ರ. ಇದು ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ದಳವಾಯಿ ಕೋಡಹಳ್ಳಿ ಮತ್ತೆ ಹಲಗೂರು ಮಧ್ಯದಲ್ಲಿರುವ ಗುಂಡಾಪುರ ಗೇಟ್ ಹತ್ತಿರ, ಬಳವನಗ ಗುಂಡಾಪುರ ಗೇಟ್ ಹತ್ರ ಈ ಸ್ವಾಮಿಯ ಅದ್ದೂರಿಯಾಗಿ ವಿಶೇಷವಾಗಿ ವರ್ಷಕ್ಕೂ
ಭಕ್ತಾದಿಗಳಿಂದ ಇಂಥ ಕಾರ್ಯಕ್ರಮಗಳನ್ನ ಮಾಡಿಸ್ಕೊತಿದ್ದಾರೆ ನೋಡಿ. ಇದು ಅಲ್ಲದೆ ಭಗವಂತ ನಮ್ಗೆ ಆಜ್ಞೆ ಕೊಟ್ಟಿದ್ದಾರೆ, ನೀನು ಎಷ್ಟೋ ಜನ ಪ್ರಜೆಗಳಿಗೆ ನೀನು ಒಬ್ಬ ಭೇಟಿ ಬಂದಂಥ ಪ್ರಜೆಗಳು ನೀನು ಎಲ್ಲ ನನ್ನ ಭಕ್ತಾದಿ. ಆದರೆ ಇಲ್ಲಿ ಏನು ಕಾರ್ಯಕ್ರಮ ಮಾಡಿಯೋ, ನನ್ನ ಗ್ರಾಮ ದಳವಾಯಿ ಕೋಡಿಹಳ್ಳಿ ಗ್ರಾಮ, ನಾನು ಹಿಂದೆ ಇದ್ದಂಥ ಸ್ಥಳ, ನಾನು ಇಲ್ಲಿಗೆ ಬಂದಂತ ನೀನು ಯಾರನ್ನೂ ಇದು ಮಾಡಬೇಡ. ಆ ಬನ್ನಿ ಮಂಟಪದ ಹತ್ತಿಗೆ ಪ್ರತಿ ವರ್ಷವೂ ಇಲ್ಲಿ ಕಾರ್ತಿಕೆ ಆದ ತಕ್ಷಣ ನೀನು ಬನ್ನಿ ಮಂಟಪಕ್ಕೆ ಹೋಗಿ ನನ್ನ ಬಸಪ್ಪನ ಕರ್ಕೊಂಡು ಅಲ್ಲಿ 4 ಜನಕ್ಕೆ ಇಲ್ಲಿ ಸೇವೆ ಏನು ಮಾಡ್ತೀಯೋ, ಇಲ್ಲಿ ಏನು ಲೈಟ್ ಅರೇಂಜ್ಮೆಂಟ್ ಮಾಡ್ತೀಯೋ ಅಲ್ಲಿ ಸಿಂಪಲ್ ಆಗಿ ಮಾಡಲೇಬೇಕು ಅಂತ ನೋಡಿ. ಈ ಕಾರ್ಯಕ್ರಮ ನಿಮ್ಗೆ ಅನಿಸ್ಬೋದು. ದಯವಿಟ್ಟು ಸೋಮವಾರ ಸಾಯಂಕಾಲ 7 ಗಂಟೆಗೆ ದಳವಾಯಿ ಕೋಡಿಹಳ್ಳಿ ಬನ್ನಿ ಮಂಟಪದ ಹತ್ರ ಬಸಪ್ಪ ದೇವರು ಪೂಜೆ ಕಾರ್ಯಕ್ರಮಕ್ಕೆ ಹೋಗುತ್ತೆ. ಅಲ್ಲವೇ ವಿಶೇಷ ಪೂಜೆ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಈ ತರ ಅಲ್ಲ, ಇನ್ನೊಂಥರ ಪೂಜೆ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರುಗಳು, ಮುಖಂಡರುಗಳು, ಯಜಮಾನರುಗಳು ಎಲ್ಲ ಗೊತ್ತು ಅಲ್ಲಿ. ಅದಕ್ಕೆ ಈ ಕಾರ್ಯಕ್ರಮದ ಸೋಮವಾರನೇ ಈಗ ಹೆಂಗೆ ನೆರವೇರಿಸ್ಕೊಡ್ತಾ ಇದ್ದಾರೆ ನಮ್ಮ ದಳವಾಯಿ ಕೋಡಿಹಳ್ಳಿ, ಬಳೆವನಿಗ, ಗುಂಡಾಪುರ, ದೇವರಹಳ್ಳಿ, ಕೆಂಪೈನದೊಡ್ಡಿ, ನಂದೀಪುರ ಹಾಗೂ ಅಲಗೂರು ಹೋಬಳಿ ಜನಾಂಗ, ಸಾತ್ನೂರು ಹೋಬಳಿ ಜನಾಂಗ ಹಾಗೂ ಹೆಚ್ಚಿನಗಾಗಿ ಈ ಶನೇಶ್ವರ ಸ್ವಾಮಿಗೆ ಬಂದಂಥ ಭಕ್ತಾದಿಗಳು ಅಪಾರವಾಗಿ ಈ ದೇವಸ್ಥಾನಕ್ಕೆ ಮಾಡ್ತಿದ್ದಾರೆ. ಅದನ್ನು ನಮ್ಮ ಸುತ್ತಳ್ಳಿ ಗ್ರಾಮಸ್ಥರು ನಿಂತು ಯಜಮಾನರುಗಳು ಬಹಳ ಸಾಕಷ್ಟು ಅನುಭವ ತಗೊಂಡು ಈ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡು ನಿಂತ್ಕೊಂಡು ಸಹಕರಿಸ್ತಿದ್ದಾರೆ. ಈ ಇಂಥ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಅಷ್ಟೇ ಹಣ ಆಸ್ತಿ ತಗೊಂಡು ಮತ್ತೊಂದು ತಡೆ ಹೊಡಿಬೇಕು, ಯಾರೋ ಮಾಡಿಸ್ಬಿಟ್ಟಾರೆ ಏನೋ ಅಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡಿಕೊಂಡಿರ್ತೀರಿ. ಅದನ್ನ ತಗೊಂಡೋಗಿ 3,000, 5,000, 10,000 ಕೊಟ್ಟು ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ. ಭಗವಂತನಿಗೆ ಪೂಜೆ ಸಲ್ಲಿಸಿ. ಅಂದರೆ ಇದೊಂದು ನಾನು ಹೇಳ್ತೀನಿ, ತಿಳ್ಕೊಳ್ಳಿ. ಹೆಣ್ಮಕ್ಳುಗಳು ತುಳಸಿ ಕಟ್ಟೆಗೆ ಗಂತ್ಕಡ್ಡಿ ಕರ್ಪೂರ ಹಚ್ಚಿ 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 ಪೂಜೆ ಸುತ್ತಬಿಟ್ರಾಗಲ್ತು. ಅದಕ್ಕೆ ನೀರು ಹಾಕ್ಬೇಕು. ಆ ನೀರು ಹಾಕಿದ್ರೆ ಬದಿಕೊಳ್ತದೆ. ಹಂಗೆ ಗಿಡ ಚೆನ್ನಾಗಿದ್ರೆ ಭಕ್ತಿ ಪೂಜೆ ಮಾಡಿದ್ರೆ ಆ ತುಳಸಿ ಪತ್ರೆಯಲ್ಲಿ ಲಕ್ಷ್ಮಿ ಹೊಳಿತಾಳೆ. ನೀರ್ನೇ ಹಾಕ್ಲಿಲ್ಲ ಅಂದ್ರೆ ಒಣಿಕಳ್ತಾರೆ. ಈ ದೇಹಕ್ಕೆ ಊಟ ಕೊಡ್ಲಿಲ್ಲ, ನೀರು ಕೊಡ್ಲಿಲ್ಲ ಅಂದ್ರೆ ನಾವಿರಲ್ಲ. ಹಸ್ಕೊಂಡಿರ್ಬೇಡಿ. ಯಾವುದೇ ದೇವರು ಹಸ್ಕೊಂಡು ಮಾಡಿ ಇನ್ನೊಂದು ಮಾಡಿ ಅನ್ನಲ್ಲ. ನೀವು 11 ಗಂಟೆಗೆ ಮುಖ ತೊಳೆಯೋದು, ತಿನ್ನೋದು, ಆ ದೇವರು ಈ ದೇವರು ಅನ್ಕೊಂಡು ಏನು ಇದು ಮಾಡಬೇಡಿ. ನಿಮ್ಮ ಆರೋಗ್ಯ ಕಾಪಾಡ್ಕೊಂಡ್ರೆ ನಿಮ್ಮ ಹೆಂಡತಿ, ಮಕ್ಕಳು ಮತ್ತು ಇನ್ನೊಬ್ಬರನ್ನ 4 ದಿನ ಸರಿಯಾಗಿ ನೋಡ್ಬೋದು. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಇಂಥ ದೇವಾಲಯಗಳಿಗೆ ಬಂದು ಸಹಕರಿಸಿ. ಅಂದರೆ ನಿಂತ್ಕೊಂಡು ಕೆಲಸ ಕಾರ್ಯಕ್ರಮಗಳನ್ನ ಭಾಗವಹಿಸಿ ಮಾಡಿಕೊಡ್ಬೇಕು. ಯಾಕೆಂತ ನನಗೆ ಈಗ ಸಾಕಾಗಿದೆ ಇದು ಮಾಡಿ ನಮ್ಮ ಮಾತಾಡಿ ಅಂತ ಹೇಳೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಅದರಿಂದ ಏನು ಇದು ಮಾಡ್ಕೋಬೇಡಿ. ದಯವಿಟ್ಟು ಶನಿವಾರ, ಸೋಮವಾರ ಅಂದರೆ ಬೆಳಗ್ಗೆಯಿಂದಲೂ ಮಾಡ್ಬೋದು, ಬೆಳಗ್ಗೆಯಿಂದ ಪೂಜೆ ಮಾಡ್ಬೋದು. ಭಗವಂತ ಹೇಳೋರೆ, ನೀನು ಬೆಳಗ್ಗೆಯಿಂದ ಮಾಡಬೇಡ, 3 ಗಂಟೆಗೆ ಹಸಾಗಿ ನಿಲ್ಲಿಸ್ಬೇಕು, ಇಲ್ಲೋ ನಾ ಬರಲ್ಲ ಅಂತ ಹೇಳಿದ್ದಾರೆ. ನನ್ನ ತಂದೆ ಫೀಲ್ಡ್ ತಗೊಂಡು ಅಷ್ಟೇ, ಈ ಭಗವಂತ ಚಿಕ್ಕ ಹುಡುಗನು ಅಷ್ಟೇ. ಬೆಳಗ್ಗೆಯಿಂದಲೂ ಬಾಗಿಲು ತೆಗಿವಂಗಿಲ್ಲ ನಾವು. ಯಾಕೆ ಅಂತಂದರೆ ಅವ್ರು ಹೇಳೋ ಟೈಮ್ಗೆ ನಿಲ್ಲಿಸಲೇಬೇಕು. ಇದೊಂಥರ ಕಂಡೀಷನ್ ಇದೆ. ನಾವು ಯಾವುದೇ ಒಂದು ಮಾಡ್ಬೋದು. ಪ್ರತಿಯೊಬ್ಬ ಅರ್ಚಕರು ಅಷ್ಟೇ, ಈ ದೇವಸ್ಥಾನ ಪೂಜೆ ಮಾಡೋರಿಗೂ ಅಷ್ಟೇ ಎಷ್ಟು ಶ್ರಮ ಇರ್ತದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಷ್ಟೇ. ಈ ಶುದ್ಧವಾಗಿ ಮಡಗಲಿಲ್ಲ ದೇವಸ್ಥಾನ ಅಂದರೆ ಯಾಕಪ್ಪ ಈ ಬೆಳೆಸ್ಕೊಂಡಿದ್ದಾರೆ ಏನಪ್ಪ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಶುದ್ಧವಾಗಿ ನಾವು ದೇಹ ಕಾಪಾಡ್ಕೊತೀವಿ, ಈ ನಮ್ಮ ದೇವಾಲಯನೂ ಅಷ್ಟೇ ಕರೆಕ್ಟಾಗಿ ಕಾಪಾಡ್ಕೋಬೇಕು. ಯಾಕೆಂದರೆ ಏನಪ್ಪ ಯಾವುದೋ ಕಾರ್ಯಕ್ರಮದಲ್ಲಿ ಯಾವುದೋ ಮಾತಾಡ್ತಾರೆ ಅಂತ ತಿಳ್ಕೊಬೇಡಿ. ಅಂದರೆ ಎಷ್ಟೋ ದುಡ್ಡು ಖರ್ಚು ಮಾಡ್ಕೋಬೇಡಿ. ಭಗವಂತ ಏನೇ ಹಣ ಕೊಟ್ಟರುವೆ ಇನ್ನೊಬ್ಬೊಬ್ರು ಕೊಡೋಕ್ಕೆ ಕೈ ಬರಲ್ಲ, ಇನ್ನೊಬ್ರು ಕೈ ಕೊಡೋಕೆ ಬರಲ್ಲ. ಯಾರು ಶ್ರಮದಿಂದ ಗೇಯ್ತಾರೆ ಅವರೇ ದಾನ ಮಾಡುವಂಥವ್ರು. ಅಂಥವ್ರು ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಇಂಥ ಜಾಗಗಳಲ್ಲಿ ಬಂದು ಒಂದು 4 ಮಾತು ಪ್ರಶ್ನೆ ಕೇಳಿ. ಇನ್ನೊಂದು, ನಮ್ಮನ್ನು ಏನೇ ಮಾಡಿ ನಮ್ಮನ್ನು ಎಳ್ಕೊಂಡೋಗ್ಲಿ ಅಪ್ಪ ಮಕ್ಕಳನ್ನ ಅಂದ್ಬಿಟ್ಟು ನಾನು ಯೂಟ್ಯೂಬ್ನವ್ರು ಇರ್ಬೋದು, ಈ ನಮ್ಮ ಯೂಟ್ಯೂಬ್ನವ್ರು ಮಾಡ್ತಿದ್ರಂತೆ. 1 ತಿಂಗಳು ಬಂದು ಕೂತ್ಕೊಂಡು ಮೂಲಲ್ಲಿ ಕೂತ್ಕೊಂಡು ಪರೀಕ್ಷೆ ಮಾಡಿ ನೋಡಪ್ಪ ಇದು ಸತ್ಯವಾದಿಯವರು ಯೂಟ್ಯೂಬ್ ಮಾಡ್ಬೋದೇ ಅಂತ ಕೇಳಿದ್ರು. ಅವರು ತಿಳ್ಕೊಬೋದು ಏನಪ್ಪ ನಮ್ಮ ಸುದ್ದಿ ಆಡ್ತಾರೆ ಅಂತ. ಅಂದರೆ ನಡಿರುವಂಥ ಸತ್ಯನ ನಾವು ಹೇಳಬೇಕು, ಆಗ ಮಾಡಿ ಅಂತ ಹೇಳಿದೆ. ನಾನಿಲ್ಲಂತ ಭಕ್ತಾದಿಗಳಿಗೆ ಹೇಳ್ತೀನಿ, ದೇವ್ರು ಕೇಳಬೇಕಾದ್ರೆ ನಿಮ್ಮ ಆತ್ಮ ಸಾಕ್ಷಿಗೆ ಯಾರು ಬಾಯಿ ಬಿಟ್ಟು ಹೇಳ್ಬೇಡಿ. ಇಂಥ ಕಷ್ಟಕ್ಕೆ ಬಂದಿದ್ದೀವಿ, ನಿಮ್ಗೇನು ಗೊತ್ತಾ ತಮ್ಮಪ್ಪರಿಗೆ ಹೇಳಿದ್ರೆ ನೀವೆಲ್ಲ ಏನು ತಿಳ್ಕೊತೀರಿ, ನಮ್ಮ ಮನಸ್ಸು ಸಮಾಧಾನ ಬರ್ತದೆ ಅಂತ ಹೇಳ್ಕೊತೀರಿ. ಆತ್ಮ ಸಾಕ್ಷಿಯಾಗಿ ಸುಮ್ಮನೆ ಇರಬೇಕು. ಇದು ಕರೆಕ್ಟಾಗಿ ಹೇಳ್ತಾ ಇಲ್ವಂತ ಡೈರೆಕ್ಟ್ ಕೇಳಬೇಕು, ಆಮೇಲೆ ನೀವು ಬಾಯಿ ಬಿಟ್ಟು ಮಾತಾಡಿ. ಅದಕ್ಕೆ ದಯವಿಟ್ಟು ಇಂಥ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ. ಇಂಥ ಅಭಿವೃದ್ಧಿ ನಾವು ಹೋಗ್ತೀವಿ. ನಾವೇನು ಭಗವಂತ ಹೇಳವನೇ, ಈ ನಮ್ಮ ಕತೆ ಮಾಡ್ತಾ ಇರೋ ಸ್ವಾಮಿಗಳು ಹೇಳ್ತಾ ಇದ್ರು,
ಯಾರನ್ನೂ ಬಿಟ್ಟವನಲ್ಲ ಅವನು. ನಾವು ಪೂಜೆ ಮಾಡ್ತೀವಿ ಅಂದ್ರೆ ನಮ್ಮನ್ನು ಬಿಟ್ಟವನಲ್ಲ, ತಂದೆನೇ ಬಿಡುದಿಲ್ಲ. ಅವನು ಕೊಡ್ಬೇಕಂತ ಕೊಡಲ್ಲ. ದೇವರು ಭಗವಂತ ಕಷ್ಟನ ಮುಂದೆ ಇನ್ನೊಬ್ಬರ ಹತ್ರ ಎಚ್ಚರಿಕೆಯಿಂದ ಹೆಂಗಿರ್ ಬಾಳ್ಬೇಕು, ಹೆಂಗ್ ಬದುಕಬೇಕು, ಹೆಂಗ್ ಹೋಗ್ಬೇಕು, ಯಾವ ಟೈಮಲ್ಲಿ ನಾವು ಆಗ್ತೀವಿ ಅನ್ನೋದಕ್ಕೋಸ್ಕರ ಕಷ್ಟ ಕೊಡ್ತಾನೆ. ನಾವು ಸುಮ್ಮನೆ ಅನ್ನೋದು ಅವ್ನು ಇಷ್ಟೂರ ಮಾಡ್ಬಿಟ್ನ, ಇವನು ಬೋದ್ಬಿಟ್ನ, ಅವ್ನು ಹೊಡೆದ್ಬಿಟ್ನ ಅನ್ನೋದು. ಇಂಥ ಅಭಿವೃದ್ಧಿ ಕೆಲಸಕ್ಕೆ ಬನ್ನಿ, ಕುಂತ್ಕೊಂಡು 10 ನಿಮಿಷ ಪ್ರಶ್ನೆ ಕೇಳಿ, ನಿಮಗೆ ಗೊತ್ತಾಗುತ್ತೆ. ಮನಸ್ಸು ನಾನು ಬಂದು ಈ ರೀತಿ ಸಾಮ್ಯಾನ 3 ದಿವಸದಿಂದ ಈಚೆಗೆ ಸಾಮ್ಯಾನ್ಯ ಹಾಕ್ಸಿ, ಟೇಬಲ್ ಹಾಕ್ಸಿ, ಯಾರೋ ಭಕ್ತಾದಿಗಳು ಒಂದೊಂದು ಮಾಡಿಕೊಟ್ಟು ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಮುಂದೆ ಇದು ದೇವಸ್ಥಾನ 12 ವರ್ಷಕ್ಕೆ, ನೀವು ನಮ್ಮ ಸುತ್ತಳಿ ಗ್ರಾಮಸ್ಥರು ಗೊತ್ತು. ಈಗ ಹೊರಗಡೆ ಬಂದಿರೋರಿಗೆ ಸ್ವಲ್ಪ ಗೊತ್ತಾಗಿರ್ತದಷ್ಟೇ. ಹೊರಗಡೆ ಬಂದಿರೋರಿಗೆ ಸ್ವಲ್ಪ ಗೊತ್ತಾಗಿರ್ತದಷ್ಟೇ. 10 ವರ್ಷಕ್ಕೆ ಭಗವಂತ ಇಷ್ಟೊಂದು ಜಾಗ ತಕ್ಕೊಂಡು ಒಂದು 70 ಲಕ್ಷ ರೂಪಾಯಿ ಕೆಲಸ, ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ನೋಡಿ. ಓದು ದೀಪಾವಳಿಲಿ ಏನ್ ಕೆಲಸ ಆಗಿತ್ತು ಅಂತ ನಿಮ್ಮ ಭಕ್ತಾದಿಗೆ ಬಂದಿದ್ದರು ಗೊತ್ತು. ಆಗ ಈ ಲೆವೆಲ್ ನಿಲ್ಲಿಸೋ ಗೋಡೆಯ ನಾನೇನು ತಿಳ್ಕೊಂಡಿದ್ದೆ ಅಂದ್ರೆ 7 ಅಡಿ ಮಟ್ಟಕ್ಕೆ ಗೋಡೆ ಮಾಡ್ಬಿಟ್ಟು ಬೆಟ್ಟ ಬೇಗ ತಟ್ಬಿಡ್ಬೇಕು, ದೇವ್ರನ್ನ ಅಲ್ಲಿಗೆ ಕಳಿಸ್ಬೋದು, ನೆಲಗೊಳಿಸ್ಬೇಕು ಅಂತ ನನ್ನ ಆಸೆ ಇದ್ದಿದ್ದು. ಈ ಭಗವಂತ ಇದೇ ಕಾರ್ತಿಕ ಮಾಸ 1 ತಿಂಗಳು ಅಂತ ಹೇಳ್ದ. ಆ ಲೆವೆಲ್ಗೆ ಗೋಡೆ ನಿಲ್ಲಿಸು, ನಾನು ನನ್ನ ಕಾರ್ಯಕ್ಕೆ ಜ್ಞಾನ ಕೊಡು, ನಾನು ಭಕ್ತಾದಿಗಳಿಗೆ ಮಾಡಿಸ್ಕೊತೀನಿ ಅಂತ ಅಂದ್ರು. ಆಗ ನಾನು ಅವ್ರು ಹೇಳ್ದಂಗೆ ನಿಲ್ಲಿಸೋದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದ ಭಕ್ತಾದಿಗಳು 7 ಲಕ್ಷ ರೂಪಾಯಿಂದು ಕಲ್ಗಳು ಮಾಡಿಸ್ಕೊಂಡಿದ್ದಾರೆ, ವಾಸ್ಕಲ್ದು. ಅದೇನು ಇಲ್ಲಿ ಅಲ್ಲ, ಆಂಧ್ರದಲ್ಲಿ ಮಾಡಿಸಿ ಭಕ್ತಾದಿಗಳು ಅಷ್ಟೊಂದು ಹೇಳಿ ಪುನಃ ತಕ್ಷಣ ಈ ದೀಪಾವಳಿ ಹೊತ್ತಿಗೆ ಗೋಡೆ RCC ಮಟ್ಟಕ್ಕಾಗಿದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಭಗವಂತ ಅವನಿಲ್ದಾನೆ ಭಕ್ತಾದಿಗಳು ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿಸ್ಕೊಳಕಲ್ಲ. ಯಾಕೆ ಅಂದ್ರೆ ಭಕ್ತಾದಿಗಳು ತಿಳ್ಕೊತಾರದು, ಇಲ್ಲಿ ಭಕ್ತರು ನನ್ನ ಮಾತ್ರ ಗೊತ್ತಷ್ಟೇ. ಇಲ್ಲಿ ಅರ್ಕೆ ಕೇಳಲ್ಲ, ಇಲ್ಲಿ ತಡೆ ಹೊಡೆಯಲ್ಲ, ಇನ್ನೊಂದು ಇಷ್ಟು ವಾರವ ಅಷ್ಟು ವಾರವ ಅಂತ ಹೇಳಲ್ಲ. ಇದು ನಿನಗೆ ಈ ಗ್ರಹಚಾರ ಸಿಗಲ್ಲ, ಇಷ್ಟು ದುಡ್ಡು ಖರ್ಚಾಗುತ್ತೆ, ಇಷ್ಟು ಬುಧ ಸರಿಲ್ಲ, ಗುರ ಸರಿಲ್ಲ, ಅದು ಸರಿ ಅಂತ ಏನು ಹೇಳಲ್ಲ. ಆತ್ಮ ಸಾಕ್ಷಿಯಾಗಿ ಕಷ್ಟ ಏನು ಹೊಂದ್ಕೊಂಡು ಮನೆಯಲ್ಲಿ ಹೆಂಡತಿ, ಗಂಡ, ಮಕ್ಕಳು, ಕುಟುಂಬದವ್ರ ತಾಯಿ, ತಂದೆ, ಅತ್ತೆ, ಮಾವದಿರ ತೊಂದರೆ ಇರ್ಬೋದು, ಆ ಪ್ರತಿಯೊಂದು ಆತ್ಮ ಸಾಕ್ಷಿಯಾಗಿ ಎದುರುಗಡೆ ಕರೆದು ಹೇಳ್ತಾ ಇರೋದಕ್ಕೆ ಇವತ್ತು ಎಲ್ಲೂ ನಿಮ್ದು ಒಂದಂತ ಜನ ಅಫಿಷಿಯಲ್ ಲೆವೆಲ್ ಇರ್ಬೋದು, ಮತ್ತೊಂದು ಜನ ಇರ್ಬೋದು, ಇವೇನಪ್ಪ ಕಷ್ಟ ಅಂತ ಇಂತಿಂತ ಬುದ್ಧಿಯಲ್ಲೇ ಹೇಳ್ತಾರೆ ಭಗವಂತ. ಅದಕ್ಕೆ ಇಂಥ ಟೈಮ್ನಲ್ಲಿ ಇಂತಿಂಥ ಕೆಲಸಗಳೆಲ್ಲ ನಡೀತಾ ಇರೋದು. ದಯವಿಟ್ಟು ಮುಂದೆ ಇದು RCCಗೆ ಒಂದು 7 ಲಕ್ಷ ರೂಪಾಯಿ ಟಾಪ್ ಲೆವೆಲ್ ಬೇಕು. ಈ ಅಂದಾಜು ವೆಚ್ಚ ಇರೋದು 1,20,00,000. 1,20,00,000 ಇದು ಏನು ದೇವಸ್ಥಾನ ಇದೆ, ಇದು ಅದು ಎಲ್ಲ ಊರ್ತಾಲಾಗುತ್ತೆ. ನೆಕ್ಸ್ಟ್ ಅದು ದೇವಸ್ಥಾನ ಆಗುತ್ತೆ. ಮುಂದೆ ಇಲ್ಲಿ ನಿಮ್ಮದೇ ದೇವಸ್ಥಾನ. ಇದು ಅಭಿವೃದ್ಧಿ ಕೆಲಸಗಳು ಹೆಂಗ್ ನಡೀತದೆ ಈ ನನಗೂ ಗೊತ್ತಿಲ್ಲ. ಈ ಕಾರ್ಯಕ್ರಮ ಹಿಂಗ್ ನಡೀತದೆ ಅಂತೂ ನನಗೆ ಗೊತ್ತಿಲ್ಲ. ಇಷ್ಟು ನೋಡಿ, ಈ ಕಥೆನ ಮಾಡಬಾರ್ದು ಅಂತ ನಾನು ಯಾವುದೇ ಒಂದು ಪಾಂಪ್ಲೆಂಟ್ ಹಾಕಲಿಲ್ಲ. ನಾನು ಮಾಡಲೇಬಾರ್ದು ಅಂತ ಆ ಭಗವಂತ ಯಾರಿಗೂ ಜ್ಞಾನ ಕೊಟ್ಟು, ಇಲ್ಲಪ್ಪ ನಾನು ನನ್ನ ಕಥೆ ಇಲ್ಲಿ ಮಾಡಿಸ್ಬೇಕು, ನಾನು ನೀವೇನು ಇದು ಮಾಡ್ಕೋಬೇಡಿ ಅಂತ ಅವರೇ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ನೋಡಿ. ಇದು ನಾನು ನಿಮಗೆ ಗೊತ್ತು, ಅದು ನಮ್ಮ ಸುತ್ತಮುತ್ತಲಿಗೆ ಗ್ರಾಮಗೆಲ್ಕ. ಯಾಕೆಂತಂದ್ರೆ ನಾನು ಒಬ್ಬ ಮಾಡಿದ್ರೆ ಏನು ನಡೆಯಲ್ಲ. ನನಗೆ 100 ರೂಪಾಯಿ ಕೊಡಿ, ಕಷ್ಟ ಅಕ್ಕಿ ತಗೋಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಸಾಲ ಒಂದು 5,000 ಕೊಡಿ ಅಂದ್ರೆ ಯಾರೂ ಕೊಡಲ್ಲ. ಈ ಭಗವಂತನಿಗೆ ಮಾಡ್ತಾವ್ರೆ, ನನಗೆ ಆಶ್ಚರ್ಯ ಆಗುತ್ತೆ. ನಾವು ನಮ್ಮ ಜೀವನಕ್ಕೂ ಹಸ ಕಟ್ಕೋತೀವಿ, ಹಾಲು ಕರ್ಕೋತೀವಿ, ಜೀವನ ಮಾಡ್ತೀವಿ. ದಯವಿಟ್ಟು ಅಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಭಕ್ತಾದಿಗಳು ಅಲ್ಲಿ ನಿಧಾನಕ್ಕೆ ಪ್ರಸಾದ ಊಟ ಮಾಡಿಕೊಂಡು ಏನು ಬೇಜಾರು ಮಾಡ್ಕೊಳ್ಳೋದು, ನಿಮ್ಮದು ದೇವಸ್ಥಾನ, ನಿಮ್ಮ ದೇವಾಲಯ, ಪ್ರತಿಯೊಬ್ಬರು ನಿಮಗೆ ಸಹಕರಿಸಿ. ಇದು ಮಳವಳ್ಳಿ ಮತ್ತೆ ಕನಕಪುರ ರಸ್ತೆಯಲ್ಲಿರುವ ಶ್ರೀ ಬಾಲ್ಯ ಸತ್ಯಸೇನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ 8ನೇ ತಾರೀಕು ಜಾತ್ರೆ ಉತ್ಸವ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಬೆಳಗಿನ ಜಾವ 5 ಗಂಟೆಗೆ ಹೋಮ, ರುದ್ರಾಭಿಷೇಕ, ಬಸಪ್ಪನವರ ರುದ್ರಾಭಿಷೇಕ ಹಾಗೂ ಶನೇಶ್ವರ ಸ್ವಾಮಿಯ ರುದ್ರಾಭಿಷೇಕ ಹಾಗೂ ಹೋಮ, ರುದ್ರಾಭಿಷೇಕ ಎಲ್ಲ ನಡೆಯಿತು. ನಂತರ ಭಕ್ತಾದಿಗಳಿಗೂ ಅನ್ನದಾನ ನಡೆಯಿತು. ನಂತರ 9:30ಕ್ಕೆ ಹೋಮ ಆದ ನಂತರ 9:30ಕ್ಕೆ ಗುಡ್ಡಪ್ಪನವರಿಗೆ ಕಂಕಣ ಆರಾಧನೆ ಪೂಜೆ ಕಾರ್ಯಕ್ರಮ ನಡೆಯಿತು. ಆ ಪೂಜಾ ಕಾರ್ಯಕ್ರಮ ಯಾಕಪ್ಪ ಕಂಕಣ ಕಟ್ಟಬೇಕು ಅಂತ ಅಂದರೆ, ಒಂದು ದೇವರ ಗುಡ್ಡಪ್ಪನವರಿಗೆ ಒಂದು ಕಂಕಣ ಅಂತ ಅಂದರೆ ಯಾವುದೋ ಒಂದು ಶಾಸ್ತ್ರದಲ್ಲಿ ಕಂಕಣ ಕಟ್ಟಿದ್ರೆ ಆ ಗುಡ್ಡಪ್ಪನಿಗೊಂದು ಭಗವಂತ ಶಕ್ತಿ ಕೊಟ್ಟಂಗೆ. ನಾವು ಒಂದು ಲಗ್ನ ಆದರೆ ಕಂಕಣ ಹೆಂಗೆ ಕಟ್ಟು ಒಂದು ಬಲ ಶಕ್ತಿ ಇರ್ತದೋ ಹಂಗೆ ಭಗವಂತನ ಶಕ್ತಿ ಇರ್ತದೆ ಅಂತ ಕಂಕಣ ಕಟ್ಟಿ, ಆಗ ಆ ಕಂಕಣದಲ್ಲಿ ಏನಾಗುತ್ತೆ ಅಂದರೆ ಸಾವಿರಾರು ಜನ ಭಕ್ತಾದಿಗಳು ಆ ಕಂಕಣ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಟೈಮ್ನಲ್ಲಿ
ಆ ಭಕ್ತಾದಿಗಳಿಗೆಲ್ಲ ಅಕ್ಕಿಸ್ತಕ್ಕಿ ಹೂವು ಅವ್ರ ಪ್ರತಿಯೊಬ್ಬರ ಕೈಗೂ ಕೊಟ್ಟಿರ್ತೀವಿ ಅಕ್ಕಿಸ್ತಕ್ಕಿ ಎಲ್ಲನೂ. ಈ ಕಂಕಣ ಕಟ್ಟಾದ ನಂತರ ಆ ಗುಡ್ಡಪ್ಪನ ತಲೆ ಮೇಕ್ಕೆ ಆ ಭಕ್ತಾದಿಗಳಿಂದ ಲಾಸ್ಟ್ನಲ್ಲಿ ಒಂದು ಮಂತ್ರ ಹೇಳಿ ಗುರುಗಳು ಆ ಟೈಮ್ನಲ್ಲಿ ಅವ್ರ ತಲೆ ಮೇಕ್ಕೆ ಪ್ರತಿಯೊಬ್ಬ ಭಕ್ತಾದಿಗಳು ಆಶೀರ್ವಾದ ಇರಲಿ ಗುಡ್ಡಪ್ಪನವರಿಗೆ. ಆ ಭಕ್ತಾದಿಗಳಿಂದ ಗುಡ್ಡಪ್ಪನವರಿಗೆ ಆಶೀರ್ವಾದ ಇದ್ರೆ ಆ ಭಗವಂತ ಆಶೀರ್ವಾದ ಗುಡ್ಡಪ್ಪರಿಗೆ ಶಕ್ತಿ ಕೊಡ್ತಾರೆ ಅಂತ ನೋಡಿ. ಕಂಕಣ ಕಟ್ಸೋದು ಆ ಬಲಕ್ಕೋಸ್ಕರ. ಅದಕ್ಕೋಸ್ಕರ ನೋಡಿ 9:30ರಲ್ಲಿ ಗುಡ್ಡಪ್ಪನ ಕಂಕಣ ಆರಾಧನೆ ನಡೀತದೆ. ನಂತರ ಅದಾದ ನಂತರ 10:30ಕ್ಕೆ ಜಾತ್ರಾ ಉತ್ಸವ ಕಾರ್ಯಕ್ರಮಕ್ಕೆ ಪ್ರಾರಂಭವಾಗ್ತದೆ. ಫಸ್ಟ್ ಏಟ್ಗೆ ಏನಪ್ಪ ಅಂತಂದರೆ ಕಂಕಣ ಕಟ್ಟಾದ್ಮೇಲೆ ಭಗವಂತನಿಗೆ ಅದ್ದೂರಿಯಾಗಿ ಗುಡ್ಡಪ್ಪನವರು ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ನಂತರ ಆಗ ತಮಟೆ ನಗರಿ ಸಮೇತ ಹೂವಂಬಾಳೆಗೆ ಈ ಕಾರ್ಯಕ್ರಮ ಕಮೆನ್ಸ್ ಆಗ್ತಾ ಇರ್ತದೆ. ಕಮೆನ್ಸ್ ಅಂತಂದರೆ ಹೂವಂಬಾಳೆಗೆ ಗರ್ಭಾಂಗಣದಿಂದ ಹೊರಡುತ್ತಿದ್ದಂಗೆ ಮತ್ತು ಮಡಿಯಿಂದ ಮಡಿ ಮುಟ್ಕೊಂಡು ಉದ್ದಕ್ಕೂ ಭಗವಂತ ಮಡಿ ಮೇಲೆ ಹೋಗ್ತಾ ಇರ್ತಾರೆ ಬಸಪ್ಪನವರು. ಹಾಗೂ ಕರಗ ಮತ್ತು ಹೂವಂಬಾಳೆ ಬರುವಂಥ ಸಾಮಗ್ರಿಗಳೆಲ್ಲನೂ ನಮ್ಮ ಗುಂಡಾಪುರ ಗೇಟ್ ಹತ್ತಿರ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಹೂವಂಬಾಳೆಗೆ ಹೋಗ್ತಾ ಇರ್ತದೆ. ಹೋದಾಗ ಅಲ್ಲಿ ಹೂವಂಬಾಳೆ ಪೂಜೆಯಲ್ಲಿ ಅಲ್ಲಿ ಎಲ್ಲನೂ ಅರ್ಬಿಗಳನ್ನು ಒಡ್ಡಿ ಮತ್ತು ವೀರಗಾಸಿಯವರ ವಿಶೇಷ ಪೂಜಿಸಲ ವಿಶೇಷ ಪೂಜೆ ಕಾರ್ಯಕ್ರಮ ಇತ್ತು. ತಮಟೆ ನಗರಿ ಸಮೇತವಾಗಿ ಅಲ್ಲಿ ಎಲ್ಲನೂ ಒಡ್ಡಿ ಪೂಜೆ ಕಾರ್ಯಕ್ರಮ ಅದ್ದೂರಿಗೆ ಇಲ್ಲ ಅಂದರೆ 1.5 ಗಂಟೆ 2 ಗಂಟೆ ಟೈಮು ಅದ್ದೂರಿಯಾಗಿ ಪೂಜೆ ಕಾರ್ಯಕ್ರಮ ನಡೀತದೆ. ಅದಾದ ನಂತರ ವೀರಗಾಸಿಯವರ ಆ 9 ನವಗ್ರಹಗಳ ಶನೇಶ್ವರ ಸ್ವಾಮಿ ಕರಗದ ಮುಂದೆ, ಗುಡ್ಡಪ್ಪನವರ ಕರಗ ಮುಂದೆ ಮತ್ತು ಬಸಪ್ಪನವರ ಮುಂದೆ ವೀರಗಾಸಿಯವರು ವಿಶೇಷವಾಗಿ ಪೂಜೆ ಕಾರ್ಯಕ್ರಮ ತಮಟೆ ನಗರಿ ಸಮೇತ ವಿಶೇಷ ಪೂಜೆ ಕಾರ್ಯಕ್ರಮ ನಡೆಯುತ್ತದೆ. ಈ ವಿಶೇಷ ಪೂಜೆ ಕಾರ್ಯಕ್ರಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ, ಗುಂಡಾಪುರ ಗೇಟದ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಆ ಭಗವಂತನ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ, ಭಗವಂತನ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ಕಾರ್ಯಕ್ರಮ ಅಲ್ಲಿಂದ ಕಮೆನ್ಸ್ ಆದದ್ದು. ಅಲ್ಲಿ ಬಂದಂಥ ಭಕ್ತಾದಿಗಳು ಬಾಯಿಬೀಗ ಮತ್ತು ಅಲ್ಲಿ ಬರುವಂಥವರು ಬಾಯಿಬೀಗ ಮತ್ತು ಎಳ್ಳು ಬತ್ತಿ ಆರತಿ. ಯಾಕೆಂದರೆ ಇದು ಶನೇಶ್ವರ ಸ್ವಾಮಿಯ ಒಬ್ಬರ ಇದು ಪೂಜಾ ಕಾರ್ಯಕ್ರಮ ಅಲ್ಲ, ಇದು 9 ನವಗ್ರಹಗಳ ಕರಗದ ಉತ್ಸವ. ಯಾಕಪ್ಪ ಅಂತ ಅಂದರೆ ಭಗವಂತ ಹೇಳ್ತಿದ್ರು, ನೀನು ನನ್ನ ಪೂಜೆ ಒಂದು ಮಾಡೋದಲ್ಲ, ನನ್ನ 9 ನವಗ್ರಹಗಳ ಕರಗ ಉತ್ಸವ ಅಂತ ಪ್ರತಿ ವರ್ಷವೂ ನಡ್ಸ್ಕೊಂಡು ಹೋಗು. ಇದು ಮಾಡುವಂಥ ಭಕ್ತಾದಿಗಳು ಒಂದು ಒಳ್ಳೆಯದಾಗುತ್ತೆ. ಮೇಟಿ ಹೆಂಗಿರಬೇಕು ಅದನ್ನು ನಿನಗೆ ಏನು ಜ್ಞಾನ ಕೊಡ್ತೀನಿ, ನಾನು ಏನು ಹೇಳ್ತೀನಿ ಅಷ್ಟಲ್ಲಿ ಮಾತ್ರ ಮಾಡು ಅಂತ ಹೇಳ್ತೀವಿ. ಇದು ಸಾವಿರಾರು ಕರಗಳ ಉತ್ಸವ ಅಲ್ಲ, ಇದು 9 ನವಗ್ರಹಗಳ ಕರಗ ಉತ್ಸವ. ಈ 9 ನವಗ್ರಹ ಕರಗ ಉತ್ಸವರು ಭಕ್ತಾದಿಗಳು ಸಾವಿರಾರು ಜನ, ಕೋಟಿ ಜನ ಇರ್ತೀರಿ. ಅಲ್ಲಿ 9 ನವಗ್ರಹಗಳು ನೋಡಿ, ಒಂದು ಗ್ರೂಪೇಶಕ್ಕೂ ನವಗ್ರಹ ಪೂಜೆ ಇರ್ತದೆ, ಒಂದು ಆರಾಧನೆಗೂ ಸುಧಾ ಒಂದು ನವಗ್ರಹ ಪೂಜೆ ಇರ್ತದೆ. ನಮ್ಮ ಟೈಮ್ ಸರಿ ಇಲ್ಲ ಅಂದ್ರೂ ಒಂದು 9 ನವಗ್ರಹಗಳ ಪೂಜೆ ಒಡ್ಡಬೇಕು, ಪೂಜಾ ಪುಸ್ತಕ ಮಾಡಬೇಕು ಅಂತ ಇರ್ತದೆ ಅಲ್ವಾ. ಅದಕ್ಕೋಸ್ಕರ ಈ ಭಗವಂತ ಹೇಳಿರೋದು ನನಗೆ, ಇದು ಇಲ್ಲಿ ನನ್ನ ಬಳಿಗೆ ಬರುವಂಥ ಭಕ್ತಾದಿಗಳಿಗೆಲ್ಲ 9 ನವಗ್ರಹಗಳ ಪೂಜೆ, ಈ ಅದ್ದೂರಿಯಾಗಿ ಕಾರ್ಯಕ್ರಮನ ಭಗವಂತನ ಸೇವೆ ಮಾಡಿದ್ರೆ ಭಕ್ತಿಯಿಂದ ಮುಂದೆ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಇರಲಿ, ಒಂದು ಘನಕಾರ್ಯವಾಗಿ ನಡೀತಿದ್ದ ಕಷ್ಟಗಳು ಒಂದು ಹೂವಿನಲ್ಲಿ ಪರಿಹಾರ ಆಗ್ತದೆ. ಇದು ನೀನು 9 ನವಗ್ರಹ ಕರಗ ಉತ್ಸವ ಅಂತ ಪ್ರತಿ ವರ್ಷವೂ ಹೆಂಗೆ ನಡ್ಸ್ಕೊಂಡು ಹೋಗ್ತಾ ಇದೆಯೇ ಅದೇ ರೀತಿ ಭಕ್ತಿ ಮೂಲಕ ನಡ್ಸ್ಕೊಂಡು ಹೋಗು. ನಾನು ಇಲ್ಲಿಂದ ಬಂದಂಥ ಭಕ್ತಾದಿಗಳಿಗೆ ಏನೇ ಸಮಸ್ಯೆ ಇದ್ರೂ ಕಷ್ಟ ಪರಿಹಾರ ಮಾಡಿ ಈ 9 ನವಗ್ರಹಗಳ ಮುಂದೆ ನಾನು ಒಬ್ಬ ಹೇಳಿದ್ರಲ್ಲ, 9 ನವಗ್ರಹಗಳು ಶಾಂತಿ ಆದರೆ ನಾನು ಶಾಂತಿ ಆದಂಗೆ ಅಂತ ನನಗೆ ಒಂದು ತಿಳುವಳಿಕೆ ಕೊಟ್ಟಾಗ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಸುಮಾರು 40 ವರ್ಷದ ತಮ್ಮಿಂದ ನಮ್ಮ ತಂದೆ ಫೀಲ್ಡ್ ತಮ್ಮಿದ್ವೇ ಇದು 9 ನವಗ್ರಹ ಕರಗ ಉತ್ಸವವನ್ನು ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ವರ್ಷ ಮತ್ತೆ ಹೋದ್ರಸಕ್ಕಿಂತ ಈ ವರ್ಷ ಅದ್ದೂರಿಯಾಗಿ ಹೂವಂಬಾಳೆ ಮಾಡ್ಕೊಂಡು ಬರ್ತಾ ವಿಶೇಷವಾಗಿ ಈ ಮಡಿ ಉದ್ದಕ್ಕೂ ಆ ಪಾದಕ್ಕೆ ಭಕ್ತಾದಿಗಳೆಲ್ಲ ಹೂವೆಲ್ಲ ಹಾಕ್ತಾ ಇರ್ತಾರೆ. ನಂತರ ಅಲ್ಲಿ ಎಳ್ಳು ಬತ್ತಿ ಆರತಿ ತಟ್ಟೆ ಪೂಜೆಯಲ್ಲಿ ವಿಶೇಷವಾಗಿ ಆರತಿಯನ್ನು ಅಲ್ಲಿದ್ದ ಅರ್ಚಕರು ಆ ಭಗವಂತನ ಪೂಜಾ ಕಾರ್ಯಕ್ರಮದ ಉದ್ದಕ್ಕೂ ಒಬ್ಬೊಬ್ಬರಾಗಿ ಭಕ್ತಾದಿಗಳು ತಟ್ಟೆ ಕೊಟ್ಟು ಆರತಿಯನ್ನು ವಿಶೇಷವಾಗಿ ಎಳ್ಳು ಬತ್ತಿ ಆರತಿ ಪೂಜೆಯನ್ನು ಉದ್ದಕ್ಕೂ ಕಾರ್ಯಕ್ರಮ ಅದ್ದೂರಿಯಾಗಿ ಕಾರ್ಯಕ್ರಮ ನಡ್ಕೊ ಬರ್ತಾ ಇರ್ತದೆ. ಆ ಕಾರ್ಯಕ್ರಮ ಮತ್ತೆ ವೀರಗಾಸಿಯವರ ಸಮ್ಮುಖದಲ್ಲಿ, ತಮಟೆ ನಗರಿಯ ಸಮ್ಮುಖದಲ್ಲಿ, ಎಲ್ಲರ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ, ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡ್ಕ ಬರ್ತಾ ಇರ್ತದೆ. ಅದಾದ ನಂತರ ಇಲ್ಲಿ ವಿಶೇಷವಾಗಿ ಇಲ್ಲಿ ಕಥೆನೂ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ, ಶನೇಶ್ವರ ಸ್ವಾಮಿಯ ಕಥೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಇದುವೇ 10 ಗಂಟೆಗೆ ಸ್ಟಾರ್ಟ್ ಮಾಡಿರ್ತಾರೆ ಹರಿಕಥೆ ದಾಸರು. ಈ 9 ನವಗ್ರಹಗಳು ಅಲ್ಲಿ ಗರ್ಭಾಂಗಣ ಒಳಗೆ ನಾವು 9 ನವಗ್ರಹಗಳು ಇಳಿದಾಗ ಇಲ್ಲಿ 9 ನವಗ್ರಹಗಳ ಪೂಜೆ ಕಾರ್ಯಕ್ರಮ ನಡೀತದೆ ಇಲ್ಲಿ.
ಕತೆ ಮಾಡುವಾಗ ಅಲ್ಲಿ ಇಳಿದ ತಕ್ಷಣ 9 ನವಗಳನ್ನ ಇಲ್ಲಿ ಪೂಜೆ ಕಾರ್ಯಕ್ರಮ ನಡೀತದೆ. ಅದರ ನಂತರ ಬಾಯಿ ಬೀಗ ಹಾಕ್ಸ್ಕೊಂಬಂದಂಥ ಭಕ್ತಾದಿಗಳು ಹಾಗೂ ಎಲ್ಲ ಸಮ್ಮುಖದಲ್ಲಿ ಭಕ್ತಾದಿಗಳು ಆ ಭಗವಂತ ದೇವಸ್ಥಾನ ಮುಂದೆ ಬಂದ ತಕ್ಷಣವೇ ಅಲ್ಲಿ ದೀಪಾಲಂಕಾರಕ್ಕೆ ಎಳ್ಳು ಮತ್ತು ಬತ್ತಿಗಳನ್ನ ಬಿಟ್ಟು ಅಲಂಕಾರ ಮಾಡಿ ಹೂವು ಎಲ್ಲನೂ ಅರ್ಶಿನ ಕುಂಕುಮ ಇಕ್ಕಿ ದೀಪ ಹಚ್ಚುತ್ತಾ ಇರ್ತಾರೆ. ದೀಪ ಹಚ್ಬಿಟ್ಟು ಭಗವಂತ ದೇವಸ್ಥಾನ ಮುಂಭಾಗದಲ್ಲಿ ನಿಂತ್ಕೊಂಡಾಗ ಗರ್ಭಾಂಗಣ ನೋಡಿಕೊಂಡು ಆ 9 ನವಗ್ರಹಗಳು ಮತ್ತು ಶನೇಶ್ವರ ಸ್ವಾಮಿ ಬಸಪ್ಪ ಕರಗ ಮೂರ್ತಿ ಗುಡ್ಡಪ್ಪನವರ ಕರಗಮೂರ್ತಿ ಉದ್ದಕ್ಕೂ ವಿಶೇಷವಾಗಿ ಪೂಜೆ ಕಾರ್ಯಕ್ರಮ ಒಳಗಡೆ ನಡೀತಾ ಇರ್ತದೆ. ಅದಾದ ತಕ್ಷಣ ಅದ್ದೂರಿಯಾಗಿ ತಮಟೆ ನಗಾರಿ ವೀರಗಾಸಿಯವರ ಕುಣಿತ ವಿಶೇಷವಾಗಿ ಅದ್ದೂರಿಯಾಗಿ ಹೋದ ವರ್ಷಕ್ಕಿಂತ ಭಾಳ ಚೆನ್ನಾಗಿ ನಡೀತು. ಅಂದರೆ ನಾನು ಅನ್ಕೊಂಡಿರಲಿಲ್ಲ ಈ ರೀತಿ ನಡೀತದೆ ಅಂತ. ನಾವು ಅಂದ್ಕೊಂಡದ್ದು ಒಂದು ಥರ ಏನೋ ಸುಮ್ಮನೆ ಸಿಂಪಲ್ ಮಾಡುವಂಥ ಆ ಭಗವಂತ ಈ ಸನ್ನಿಧಾನದಲ್ಲಿ ವರ್ಷಕ್ಕೂ ಭಕ್ತಾದಿಗಳು ಒಳ್ಳೆಯದಾಗಿ ಅದ್ದೂರಿಯಾಗಿ ಈ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಿದ್ದಾರೆ. ಯಾಕೆಂದರೆ ದೀಪ ಅಲಂಕಾರ ಮತ್ತು ಆ ಉದ್ದಕ್ಕೂ ಗುಂಡಾಪುರ ಗೇಟ್ ತವಿಂದ ಹಿಡಿದು ಈ ಗರ್ಭಾಂಗಣದವರೆಗೂ ಆ 9 ನವಗ್ರಹಗಳಿಗೆ ಮತ್ತು ಕರಗಕ್ಕೆ ಬಸಪ್ಪ ದೇವರಿಗೆ ಆ ಹೂವು ಅಂಬಾಳೆಯಲ್ಲಿ ಮಡಿ ಮೇಲೆ ಹೂವು ಬಿಟ್ಕೊಂಡು ಅದ್ದೂರಿಯಾಗಿ ಎರಚ್ಕೊಂಡು ಅದ್ದೂರಿಯಾಗಿ ಕಾರ್ಯಕ್ರಮನ ಎಲ್ಲ ಭಕ್ತಾದಿಗಳು ಸಹಕರಿಸಿದ್ದಾರೆ. ನಂತರ ಆ ಪೂಜೆ ಕಾರ್ಯಕ್ರಮ ನಡೆದ ಮೇಲೆ ಅಲ್ಲಿ ಗಿಂಡಿ ಇಳಿಕಿದ ಮೇಲೆ 9 ನವಗ್ರಹಗಳ ಮೇಲೆ ಅಲ್ಲಿಗೆ ಭಗವಂತನಿಗೆ ಒಂದು ಬೆಲ್ಲದನ್ನದ ವಿಶೇಷವಾಗಿ ಒಂದು ಪೂಜೆನ ಗರ್ಭಾಂಗಣದಲ್ಲಿ ಫಲಹಾರವನ್ನು ಅವರಿಗೆ ಪೂಜೆ ಸಲ್ಲಿಸ್ತೀವಿ. ಅಂದಾನ ಮತ್ತು ಅಭಿಷೇಕ ಇವೆಲ್ಲ ಪೂಜೆ ಸಲ್ಲಿಸಾದ್ಮೇಲೆ ಭಕ್ತಾದಿಗಳಿಗೆ ಈ ವರ್ಷ ವಿಶೇಷವಾಗಿ ಸಿಂಪಲ್ಲಾಗಿ ಮಾಡುವಂತ ಇದ್ದೆ. ಅಂದಾನನ ಸಿಂಪಲ್ಲಾಗಿ ಮಾಡು, ನೀನು ಈ 9 ದಿನಗಳು ಭಕ್ತಿಪೂರ್ವಕವಾಗಿ ಕಾರ್ತಿಕ ತಿಂಗಳಲ್ಲಿ ಭಕ್ತಿಪೂರ್ವಕವಾಗಿ ನನ್ನ ಭಗವಂತನನ್ನು ನೀನು ಭಕ್ತರನ್ನೇ ಅನುದಾನ ಮಾಡಬೇಕು ಅಂತ ವಿಶೇಷವಾಗಿ ಏನೇನೋ ಮಾಡಬೇಕು ಅಂತ ಆಸೆ ಇಟ್ಕೋಬೇಡ. ನನ್ನ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಮೂಲಕ ಕೊಡು. ಈ ಸಲ ಪ್ರಸಾದ ಮೂಲಕ ಯಾಕೆ ಕೊಡು ಅಂದರೆ ನಾನು ಹೇಳ್ತೀನಿ ಮುಂದೆ ಒಂದಪ್ಪ ಅದನ್ನು ನಿನ್ನ ಭಕ್ತಾದಿಗಳು ನಿನ್ನ ಆಸೆನ ಈಡೇರಿಸ್ಕೊ, ಇದನ್ನು ಪ್ರಸಾದ ಮೂಲಕ ಕೊಡು ಅಂತ ಹೇಳ್ದ. ನಾನು ಪ್ರಸಾದ ಮೂಲಕ ಅಂತ ಏನು ಮಾಡ್ಬಿಡ್ಲಪ್ಪ, ನಾನು ಒಂದು ರಸನೆ ಮಾಡಿಸ್ಕೊಟ್ಬಿಡ್ಲಾ, ಒಂದು ಪುರಿ ಕೊಟ್ಬಿಡ್ಲಾ, ಈ ಪೂಜೆ ಕಾರ್ಯಕ್ರಮ ಇಷ್ಟೇ ಮಾಡಲ ಅಂದ್ಬಿಟ್ಟು ಯೋಚನೆ ಬಂದ್ಬಿಡ್ತಾನೆ ಭಗವಂತ. ಹಂಗೆ ಹೇಳಿದ್ಮೇಲೆ ನೈಟೆಲ್ಲ ಯೋಚನೆ ಮಾಡಿದ್ದೀನಿ. ಆವಾಗ ಒಂದು ಭಗವಂತ ಒಂದು ಮೈಂಡ್ ಕೊಟ್ಟ, ಈ ಸಲ ನಾನು ಬಿಸಿಬೇಳೆ ಬಾತ್ಮೆ, ಖಾರ ಬೂಂದಿ ಮತ್ತು ಸಿಹಿ ಪೊಂಗಲ್ ಮತ್ತು ಮೊಸರನ್ನ ಮಾಡಬೇಕು ಅಂತ ನೋಡಿ ಇಷ್ಟೊಂದು ಐಡಿಯಾ ಹಾಕ್ಕೊಂಡೆ. ಇಷ್ಟೊಂದು ಆಳಾಗ ಲಾಸ್ಟಲ್ಲಿ ಯಾರು ಮಾಡಿದ್ರು ಒಬ್ಬರು, ಇಲ್ಲಪ್ಪ ಮೊಸರನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹಾಕೊಂಡಿದ್ದು ಖಾರ ಬೂಂದಿ, ಬಿಸಿಬೇಳೆ ಬಾತು ಮತ್ತು ಸಿಹಿ ಪೊಂಗಲ್ ಮಾಡಿಬಿಟ್ಟು ಇಷ್ಟಕ್ಕೆ ಸ್ಟಾಪ್ ಮಾಡೋ ಅಂತ ಮಾಡಿದ್ರು. ಯಾರು ಭಕ್ತ ಇಲ್ಲಪ್ಪ ಮೊಸರನ್ನ ಮಾಡಬೇಕು ಅಂದ್ಬಿಟ್ಟು ಭಾಳ ಲಾಸ್ಟ್ನಲ್ಲಿ 3 ದಿವಸ ಅಂದ್ಬಿಟ್ಟು ಇದು ಮಾಡಿದ್ರು. ಅದನ್ನು ಸುಧಾ ನಾನು ಅದು ನೆರವೇರಿಸ್ದೆ. ಅದು ಸಿಂಪಲ್ ಆಗಲಿಲ್ಲ, ಅದು ಭಗವಂತನ ಸನ್ನಿಧಿಯಲ್ಲಿ ಮಾಡಿದ್ರು. ಭಗವಂತ ಎಷ್ಟು ಸೈಲೆಂಟಾಗಿದೆ ನೋಡಿ. 1 ಗಂಟೆಗೆ ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು, ಒಂದು ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಪ್ರಸಾದ ನಡೀತಿದ್ದು, ಇವಾಗ 4 ಗಂಟೆ 5 ಗಂಟೆ ಆದ್ರೂ ಲೈನ್ನಲ್ಲಿ ಕೂತ್ಕೊಂಡು ಹಾಕಿದ್ದು ಸಾಮ್ಯಾನ ಅಲ್ಲ. ಯಾಕೆ ಅಂತ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಸಿಂಪಲ್ ಆಗಿ ನಡೀಲಿಲ್ಲ, ನಾನು ಅನ್ಕೊಂಡಿದ್ದಂಗೆ ನಡೀಲಿಲ್ಲ. ಆ ಭಗವಂತ ಭಕ್ತಾದಿಗಳ ಕೈಲಿ ಏನೇನು ಮಾಡಿಸ್ಕೋಬೇಕು ಎತ್ತೆತ್ ಮಾಡ್ಕೊ ಅವನದೇ ಒಂದು ಅನುಗ್ರಹ ಇತ್ತು. ಆ ಯಾರ್ಯಾರು ಈ ಪ್ರಸಾದ ಮೂಲಕ ಯಾರ್ಯಾರ ಬಾಯಿಗೆ ಯಾವ್ಯಾವುದು ತುತ್ತು ಅನ್ನ ಸೇರ್ಬೇಕು, ಯಾವ್ಯಾವ ಅಗಳು ಸೇರ್ಬೇಕೋ ನೋಡಿ ಆ ಭಗವಂತ ಸೇರಿಸ್ಕೊಂಡು ಇಲ್ಲಂದ ಬಂದಂಥ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಧನ ಸಹಾಯ ನೀಡಿದ ಭಕ್ತಾದಿಗಳು ಹಾಗೂ ಅಲ್ಪ ಸ್ವಲ್ಪ ನೀಡಿದ ಭಕ್ತಾದಿಗಳು ಅಲ್ಪ ಸ್ವಲ್ಪ ಕೊಟ್ಟಿದ್ರು ಭಗವಂತನ ಸೇವೆನೇ ಜಾಸ್ತಿ ಕೊಟ್ಟು ಭಗವಂತ ಅವ್ರವ್ರಿಗೆ ಬುದ್ಧಿ ಏನು ಕೊಟ್ಟು ಭಗವಂತ ಆತ್ಮಸಾಕ್ಷಿಯಾಗಿ ನಾವು ಈ ಅನುದಾನಕ್ಕೆ ನಾನು ಧನ ಸಹಾಯ ನೀಡಬೇಕು, ಒಂದು ಅಕ್ಕಿ ಕೊಡಬೇಕು, ಒಂದು ಬೇಳೆ ಕೊಡಬೇಕು, ಒಂದು ಎಣ್ಣೆ ಕೊಡಬೇಕು ನೋಡಿ. ಇಂತಿಂಥವರೆಲ್ಲ ಒಂದು ಸಾಮ್ಯಾನ ಇರ್ಬೋದು, ಮತ್ತೊಂದು ಇರ್ಬೋದು, ಇಷ್ಟೊಂದೆಲ್ಲ ಭಕ್ತಾದಿಗಳು ಒಂದೊಂದು ವಹಿಸ್ಕೊಂಡು ಇಂಥ ಮಾಡಿಕೊಟ್ಟಂಥ ನನ್ನ ಭಕ್ತಾದಿಗಳಿಗೆ ಭಗವಂತ ಯಾವಾಗಲೂ ಆಯುಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಇಲ್ಲೊಂದು ಬಂದಂಥ ಭಕ್ತಾದಿಗಳಿಗೆಲ್ಲ ಈ ಹೆಂಗೆ ಅನುಕೂಲವಾಗಿ ಅವ್ರು ಕೇಳಿದ್ದ ಇಷ್ಟಾರ್ಥ ಕಷ್ಟಗಳನ್ನ ಪರಿಹಾರ ಮಾಡಿ ಇಷ್ಟಾರ್ಥ ಸುಖ ಸಂಪತ್ತು ಕೊಟ್ಟು ಮುಂದಕ್ಕೂ ಇದೇ ರೀತಿ ಕಾಪಾಡಿ ಮುಂದಿನ ವರ್ಷ ಈ ಒಂದು ದೇವಸ್ಥಾನಕ್ಕೆ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಭಕ್ತಾದಿಗಳಿಂದ ಭಕ್ತಾದಿಗಳಿಗೆ ಭಗವಂತ ಒಳ್ಳೇದು ಮಾಡಿ ಮಾಡಿಸ್ಕೊಳ್ತಿದ್ದಾರೆ ನೋಡಿ. ಇಂಥ ಜಾಗಕ್ಕೆ ಬರುವಂಥ ಭಕ್ತಾದಿಗಳು ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಅರ್ಚಕರುಗಳಿಗೆ ಬಾಯಿ ಬಿಟ್ಟು ನಿಮ್ಮ ಕಷ್ಟನ ಹೇಳ್ಬಾರ್ದು. ಭಗವಂತ ಕರಿಬೇಕು, ನ್ಯಾರ ಪ್ರಶ್ನೆ ನಡೀತದೆ. ಇಲ್ಲಿ ನೋಡಿ ಯಾವುದೇ ಒಂದು ಅದು ಕೊಡಿ ಇದು ಕೊಡಿ ಅಂತ ಇಲ್ಲ. ಭಗವಂತ ಒಂದು ಸ್ಥಾನದಲ್ಲಿ ಒಂದೊಂದು ದೇವಾಲಯದಲ್ಲಿ ಒಂದೊಂದು ಥರ ಅಭಿವೃದ್ಧಿಯಾಗಿ ಬೆಳೀತಿದ್ದಾರೆ. ಈ ಕ್ಷೇತ್ರದಲ್ಲಿ, ಈ ಶಿವಜ್ಯೋತಿ ಕ್ಷೇತ್ರದಲ್ಲಿ, ಈ ಪವಿತ್ರವಾದ ಬಾಲ್ಯ ಸತ್ಯ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ನಮಗೆ ಗೊತ್ತಿಲ್ಲ ಆ ಭಗವಂತ ಏನು ಹೇಳ್ತಾನೆ ಅದನ್ನು ಮಾತ್ರ ಕೇಳ್ತಾ ಇದೀವಿ. ನಿಲ್ಲಿಸುವಂದ್ರೆ ನಿಲ್ಲಿಸ್ತೀವಿ, ಮಾಡುವಂದ್ರೆ ಮಾಡ್ತಾ ಇದೀವಿ. ಇದು ಯಾರು ನಾವು ಪೂಜಾರರು ನಾವು ನಂದು ಮಾತು ನಡಿಬೇಕು ಅನ್ನೋದು ಏನೂ ಇಲ್ಲ. ಈ ಸನ್ನಿವಾಸದಲ್ಲಿ ಇಂಥದ್ದು ಮಾಡುವಂತೆ ಪ್ರಸಾದ ಮಾಡುವಂತ ಮಾಡಿದೆ, ನಿಲ್ಲಿಸುವಂತ ನಿಲ್ಲಿಸ್ದೆ. ಹೋದ ವರ್ಷ ನೋಡಿ 7 ಅಡಿ ಗೋಡೆ ಕಟ್ಟಿಬಿಟ್ಟು ವಾಸ್ಕಲ್ ನಿಲ್ಲಿಸ್ಬಿಟ್ಟು ಮೋಲ್ಡ್ ಹಾಕಬೇಕು ಅಂತ
ಬೇಗ ಆತರ ಬಿದ್ದೆ. ಆಗ ಏಳಡಿ ಮಟ್ಟಕ್ಕೆ ಹೋದಾಗ ನಿಲ್ಲಿಸು, ನೀ ಮಾಡಬೇಡ, ನನ್ನ ಕಾರ್ಯಕ್ರಮ ಮಾಡುವಂದ್ರು ಹೋದ ವರ್ಷ. ಅದೇ ರೀತಿ ಅವ್ನು ಮಾತು ಕೇಳ್ಕೊಂಡು ಮಾಡ್ದೆ ನಿಲ್ಲಿಸೋದಕ್ಕೆ ಅಲ್ಲೊಂದು ಬಂದಂಥ ಭಕ್ತಾದಿಗಳು ಏಳಡಿ ಮಟ್ಟಕ್ಕೆ ಗೋಡೆ ಕಟ್ಟಿದಾಗ ಅಲ್ಲಿಂದ ಬಂದಿದ್ದು ಸಣ್ಣ ಪುಟ್ಟ ದೇವಾಲಯಪ್ಪ, ಇದಕ್ಕೆ ಕಲ್ಲಿನ ವಾಸ್ಕಲ್ನೇ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಒಬ್ಬೊಬ್ಬರು ನಮ್ಮ ಸುಮಾರು ಜನ ಎಲ್ಲ ಹೆಸರಬಾರ್ದು, ಒಂದೊಂದು ವಾಸ್ಕಲ್ ಮಾಡಿಸಿ ಅಭಿವೃದ್ಧಿಯಾಗಿ ಸುಮಾರು 8-9 ಲಕ್ಷ ಕಲ್ಲಿನ ವಾಸ್ಕಲ್ ಮಾಡಿಸಿ ಅಭಿವೃದ್ಧಿ ಆಯಿತು. ಯಾಕೆ ನಡೀತು ಅಂತ ಅರ್ಥ ಮಾಡ್ಕೊಳ್ಳಿ. ಏಳಡಿ ಮಟ್ಟಕ್ಕೆ ನಿಲ್ಲಿಸು, ನನ್ನ ಕಾರ್ಯಕ್ರಮ ಮಾಡುವಂತ ಮಾಡಿದೆ ದೇವ್ರ ಮಾತು ಕೇಳ್ಕೊಂಡು. ನೋಡಿ ಅವ್ರಿಗೆ ನಿಲ್ಲಿಸೋದಕ್ಕೆ ಕಲ್ಲಿನ ವಾಸ್ಕಲ್ ಆಯಿತು. ಈ ಸಲ ಕಲ್ಲಿನ ವಾಸ್ಕಲ್ ಆಗಿ ಟಾಪ್ ಲೆವೆಲ್ಗೆ ಬಂದಿದೆ. ಅದೇ ಯಾರೋ ಒಂದು 20,000 ಇಟ್ಕೆನೆ ಒಬ್ಬರೇ ಓಡಿಸಿದ್ರು. ಕಲ್ಲಿನ ವಾಸ್ಕಲ್ ಒಬ್ಬೊಬ್ಬರು ಒಂದೊಂದು ಮಾಡಿಸಿದ್ರು. 7-8 ಲಕ್ಷ ರೂಪಾಯಿ ಆಯಿತು. ನೋಡಿ ಇವಾಗ ಸ್ಟ್ಯಾಂಡ್ ಓಡಿಸಿದ್ದಾರೆ, ಪ್ರತಿಯೊಂದು ಓಡಿಸಿದ್ದಾರೆ. ಅದ್ದೂರಿಯಾಗಿ ಈ ಕಾರ್ಯಕ್ರಮ ದೇವಸ್ಥಾನ ನಡೀತಾ ಇದೆ. ನಿಮ್ಮ ಕೈಲಾದಷ್ಟು ಧನಸಹಾಯ ಸಾಮಗ್ರಿಗಳನ್ನು ದೇವಸ್ಥಾನಕ್ಕೆ ನೀಡುವಂಥ ಭಕ್ತಾದಿಗಳು ಇಲ್ಲಿ ಬರುವಂಥ ಒಂದು ಸಲ ಬಂದು ನೋಡಿ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಆಗ ಈ ದೇವಾಲಯ ನೋಡಿ ನಿಮಗೆ ಅನಿಸುತ್ತೆ ಇಂಥ ಕ್ಷೇತ್ರಗಳಿಗೆ ನಾವೇ ಒಂದು ನಮ್ಮ ಕೈಲಾದಷ್ಟು ಧನಸಹಾಯ ನೀಡಬೇಕು. ಒಂದು ಮೂಟೆ ಸಿಮೆಂಟ್ ಆಗಲಿ, ಒಂದು ಟನ್ ಕಬ್ಬಣ ಆಗಲಿ, ಒಂದು ಜಲ್ಲಿ ಆಗಲಿ, ನೋಡು ಒಂದು ವಿಗ್ರಹ ಆಗಲಿ, ಒಂದು ಇದೆಯಲ್ಲ ಏನು ಬೇಕು ಅಂತ ಕೇಳಿ ಇಂಥ ಅಭಿವೃದ್ಧಿ ಕೆಲಸ. ಈ ಜಾಗಕ್ಕೆ ನೀವು 10 ಪೈಸೆ ಹಾಕಬೇಕಾದ್ರೂ ನಿಮ್ಮ ಪುಣ್ಯ ಯೋಗ ಬೇಕು. ಈ ಸ್ಥಳಕ್ಕೆ ನೀವು 100 ರೂಪಾಯಿ ಹಾಕಬೇಕು ಅಂದರೆ ನಿಮಗೆ ಯೋಗ ಬೇಕು. ಈ ಯೋಗ ತಗೋಬೇಕು ಅಂದರೆ ಈ ಕ್ಷೇತ್ರಕ್ಕೆ ಒಂದು ಸಲ ಬಂದು, ಈ ಶನೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಒಂದು ಸಲ ಬಂದು, ಶನಿವಾರ ಮತ್ತು ಸೋಮವಾರ ಮಧ್ಯಾಹ್ನ 1 ಗಂಟೆ ಮೇಲೆ ಪೂಜೆ ಇರ್ತದೆ. 2:15 ಶನೇಶ್ವರ ಸ್ವಾಮಿಯ ಒಂದು ಪ್ರಶ್ನೆ ಉತ್ತರಗಳು ಇರ್ತವೆ. ಇಂಥ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಭಾಗವಹಿಸಿ. ಈ ಭಾಗವಹಿಸಿ ಎಲ್ಲಿ ನೆಂಬುವುದಿಲ್ವೋ, ಎಲ್ಲಿ ಯಾರು ಶಾಶ್ವತವಾಗಿ ದೇವರುಗಳನ್ನ ನೆಂಬುವುದಿಲ್ವೋ ಇಂಥ ಜಾಗದಲ್ಲಿ ಎಷ್ಟೋ ಜನ ಬಂದು ನೆಂಬ್ಕೊಂಡಿದ್ದಾರೆ. ಯಾಕೆಂದರೆ ಇಲ್ಲಿ ಬಾಲ್ಯ ಸತ್ಯ ಶನೇಶ್ವರ ಸ್ವಾಮಿ ಸನ್ನಿಧಾನ ಅಂದರೆ ಚಿಕ್ಕ ಹುಡುಗ 12 ವರ್ಷದ ಬಾಲಕನಲ್ಲಿ 12 ವರ್ಷ ಆಯಿತು ಬಂದು ಆ ಭಗವಂತ ಈ ಊರಿನಲ್ಲಿ ಬಂದು 12 ವರ್ಷಕ್ಕೆ ಈ ಜಮೀನು ತೆಗೆದು 20 ಗುಂಟೆ ಜಮೀನು ತೆಗೆದು ಇಲ್ಲಾಂದ್ರೆ ಒಂದು 70 ಲಕ್ಷ ರೂಪಾಯಿ ಕೆಲಸನ ಅಭಿವೃದ್ಧಿಯಾಗಿ ಕೆಲಸ ನಡೆಸ್ಕೊಳ್ತಾ ಇದ್ದಾರೆ. ಇದು ಸಣ್ಣ ಪುಟ್ಟ ಅಲ್ಲ, ನಾನು ಅನ್ಕೊಂಡಂಗೂ ನಡೆಯಲ್ಲ, ಇನ್ನೊಬ್ಬರು ಅನ್ಕೊಂಡಂಗೂ ನಡೆಯಲ್ಲ. ಇದು ದೇವಸ್ಥಾನ ಯಾವ ಅಭಿವೃದ್ಧಿಯಾಗಿ ನಡೀತಾ ಇದೆ ಅಂದರೆ ಭಕ್ತಾದಿಗಳು ಒಳ್ಳೆ ಅವ್ರಿಗೆ ಭಗವಂತ ಒಳ್ಳೆ ಜ್ಞಾನ ಕೊಟ್ಟು ಒಳ್ಳೇದಾಗಿ ಇಷ್ಟೊಂದು ಅಭಿವೃದ್ಧಿ. ನಾನು ಅನ್ಕೊಂಡೆ ಯಾಕಪ್ಪ ಈ ನಿಲ್ಸಿಸ್ತದ ಅಂತ ಅನ್ಕೊಬಿಟ್ಟೆ. ನಾನು ನಿಲ್ಸಪ್ಪ ಅಂತ ನಾನು ಯಾಕಪ್ಪ ಅನ್ಕೊಂಡೆ ಅದಕ್ಕೆ ನಾನು ಯಾಕಪ್ಪ ನಿಲ್ಸಿದ್ನ ಅಂತ ಅನ್ಕೊಂಡಾಗ ನನಗೆ ಗೊತ್ತಾಯ್ತು. ಆಮೇಲೆ ಗೊತ್ತಾಯ್ತು ನನಗೆ ಕಲ್ಲಿನ ವಾಸ್ಕಲ್ ಮಾಡಿಸೋದು ನೆನಪಾಯ್ತು. ಆಗ ಇಟ್ಕೆಗಳು ಅನ್ಕೊಂಡೆ. ಅವಾಗ ಗೊತ್ತಾಯ್ತು ನನಗೆ ನಿಲ್ಲಿಸೋದಕ್ಕೆ 20,000 ಇಟ್ಕೆನ ಒಬ್ಬರೇ ಓಡಿಸಿದ್ರು. ಭಕ್ತಾದಿಗಳು 5 ಮೂಟೆ 10 ಮೂಟೆ 20 ಮೂಟೆ ಸಿಮೆಂಟ್ ತಂದು ಕೊಟ್ಟರು. ಅಷ್ಟು ಅಭಿವೃದ್ಧಿ ಕೆಲಸ ನಡೀತು. ಆಗ 8 ಅಡಿ ವಾಸ್ಕಲ್ ಮಟ್ಟಕ್ಕೆ ಒಂದು ಸುತ್ತ ಒಂದು ಲೆಂಟ್ಲಾಗಿದೆ. ನೋಡಿ ನಾನು ಏನಪ್ಪ ಇಷ್ಟು ಸಿಮೆಂಟ್ ಬೇಕು, 3 ಟನ್ ಕಬ್ಬಣ ಬೇಕು, ಇದಕ್ಕೆ ಬರೀ ಗೋಡೆ ಮೇಲೆ ಲೆಂಟ್ಲು ತಟ್ಟಬೇಕಾದ್ರೆ ಇಷ್ಟು ಬೇಕಲ್ಲ, ಇಷ್ಟು ಅಗಲಿಕೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಕ್ಷಣದಲ್ಲಿ ಯಾರೋ ಒಂದು 2 ಟನ್ ಕಬ್ಬಣ ತಂದು ಕೊಟ್ಟರು. 100-150 ಮೂಟೆ ಭಕ್ತಾದಿಗಳಿಗೆ 10 ಮೂಟೆ 20 ಮೂಟೆ ಕೊಟ್ಟರು. ಆ 8 ಅಡಿ ಮಟ್ಟಕ್ಕೆ ಲೆಂಟ್ಲು ಈಗ ಪೂರಕವಾಗಿ ನಡೆದಿದೆ. ಮತ್ತೆ ಆಚೆಗೆ ಒಂದು ಸ್ವಲ್ಪ ದಿವಸದಲ್ಲಿ ಒಂದು RCC ಮಟ್ಟಕ್ಕೆ ಈಗ ಗೋಡೆ ಕೆಲಸನೂ ಮುಗ್ದಿದೆ. ಯಾಕೆ ಮುಗ್ದಿದೆ ಅಂತಂದ್ರೆ ಭಗವಂತ ಈ ಕಾರ್ತಿಕ ತಿಂಗಳಲ್ಲಿ ಮುಗಿಸ್ಕೊಂಡಿದ್ದಾನೆ. ಮುಂದೆ ಅಭಿವೃದ್ಧಿ ಕೆಲಸಗಳು ಬೇಜನ್ ಕೆಲಸ ಇದೆ. ಅದಕ್ಕೆ ಭಗವಂತನ ಕೇಳ್ಕೊಂಡು ನಾನು ಮಾಡ್ಕೊಂಡು ಹೋಗೋದಕ್ಕೆ ನಿಧಾನ ಆದರೂ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ನಡೀತಾ ಇದೆ ಅಂತ ಬಂದಂಥ ಭಕ್ತಾದಿಗಳು ನೋಡ್ಬಿಟ್ಟು ಖುಷಿ ಪಡ್ತಿದ್ದಾರೆ. ಈ ಪ್ಲ್ಯಾನು ಇದು ಯಾರದಪ್ಪ ಅಂದರೆ ನಂದಲ್ಲಪ್ಪ, ಇದು ಈ ಭಗವಂತನ ಪ್ಲ್ಯಾನೇ. ಭಗವಂತನವರ ನಿಲ್ಲಿಸ್ತೀನಿ ಮಾಡುವಂದ್ರೆ. ಯಾಕೆ ಇದು 8 ವರ್ಷದಲ್ಲಿ ಯಾರೊಬ್ಬ ಭಕ್ತಾದಿ ಬೇಸ್ಮಟ್ಟನೂ ಮಾಡಿರಲಿಲ್ಲ. ಏನಂದ್ರೆ ಏನಿಲ್ಲ, ನವಗ್ರಹ ತಂದು ಕೊಟ್ಬಿಟ್ರು ಒಳ್ಳೇದಾಗಿ. ಅದನ್ನ ಎಲ್ಲಿ ನಿಲ್ಲಿಸೋದು ಅಂತ ತಲೆ ಕೆಟ್ಟೋಯ್ತು. ಆಗ ಭಗವಂತ ಹೇಳ್ದ ಈ ಮೂಲೆಯಲ್ಲಿ ಇಲ್ಲೇ ಹಾಕಬೇಕು ಅಂದರು. ಬೇಸ್ಮಠ ಆಗಲಿಲ್ಲ, ದೇವಸ್ಥಾನದ ಸ್ಕೆಚ್ಚು ಪೂರ್ತಿ ಬಗೆಹರಿಸಲಿಲ್ಲ, ಬೇಸ್ಮಠ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅದೇ ಜಾಗದಲ್ಲಿ ನೆಲೆಸಿದ್ದಕ್ಕೆ 8 ವರ್ಷದಲ್ಲಿ ನವಗ್ರಹಗಳನ್ನ ಈಗ ಸುತ್ತ ಗೋಡೆ ಆಗಿ ಬೇಸ್ಮಠ ಆಗಿ ಅದ್ದೂರಿಯಾಗಿ ಅದೇ ಜಾಗದಲ್ಲಿ ಉದ್ದಕ್ಕೆ ದೇವಸ್ಥಾನ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ಒಂದಪ್ಪ ಬಂದು ನೋಡಿ ನಿಮಗೆ ಅರ್ಥ ಆಗುತ್ತೆ ಈ ಕ್ಷೇತ್ರ ಬೆಳವಣಿಗೆ ಹೇಗಿದೆ ಅಂತ. ಏಕೆಂದರೆ ನಾವು ಆದವರು ಅರ್ಚಕರಾದವರಲ್ಲಿ ಯಾರೇ ಆಗಲಿ ಈ ದೇವಸ್ಥಾನ ಕಟ್ತಾ ಇದ್ದೀನಿ 100 ರೂಪಾಯಿ ಕೊಡಿ ಅಂತ ನಾನು ಎಲ್ಲೂ ಕೇಳಲಿಲ್ಲ. ಅಂದರೆ ಈ ಅನುದಾನ ಮಾಡ್ತಾ ಇದ್ದೀನಿ, ಹಳ್ಳಿ ಮೇಲೆ ಹೋಗಿ ರೇಷನ್ ಎತ್ತೋದು, ರಾಗಿ ಕೇಳೋದು, ಮತ್ತೊಂದು ಕೇಳೋದು, ಈ ಕಾರ್ಯಕ್ರಮದಲ್ಲಿ ಎತ್ತಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ನನ್ನ ಭಕ್ತಾದಿಗಳು ಇಲ್ಲಿ ಬರ್ತಾರಲ್ಲ ಅವರೇ ಬಂದು ನೋಡಿ ಕೊಡ್ತಾರಲ್ಲ ಆ ಫಲಹಾರನ ಸಾಕು. ನೀನು ಹಳ್ಳಿ ಮೇಲೆ ಹೋಗಿದ್ಬೇಡ, ನನ್ನ ಭಕ್ತರನ್ನ ಹಳ್ಳಿ ಮೇಲೆ ಕರಿ ಅಷ್ಟೇ, ಕೊಡಿ ಅಂತ ಕೇಳಬೇಡ ಅಂತ ಹೇಳಿದ್ರು. ನೋಡಿ ಇವತ್ತಿನವರೆಗೂ ನಾವು ಹಳ್ಳಿ ಮೇಲೆ ನಾವು ಇದು ಮಾಡಿಲ್ಲ. ಭಗವಂತನ ಮಾತು ಕೇಳ್ಕೊಂಡು ಹೋಗ್ತಾರದಕ್ಕೆ ಇನ್ನೂ ಬೇಜನ್ ರೇಸನೆ ಇರ್ಬೋದು. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಭಾಗವಹಿಸಿ ಈ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ. ಪೂಜೆ ಮಾಡ್ತಾ ಇದ್ದೀವಿ. ಇದು ಹಳೆ ದೇವಸ್ಥಾನ, ಪ್ರಥಮ ಬಂದಂಥ ಸೀಟ್ ಹಾಕೊಂಡು ಮಾಡಿದಂಥ ದೇವಸ್ಥಾನ ಇದು. ಮನೆ ತಾವು ಭಾಳ ಜನ ಜಾಸ್ತಿ ರಶ್ ಆಗಿ ಜಾಗ ತೆಗೆದು ತಕ್ಷಣದಲ್ಲಿ ಸೀಟ್ ಹಾಕಿ ಸದ್ಯಕ್ಕೆ ಇಲ್ಲಿ ಒಂದು ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದೀವಿ.
ಅಂದರೆ ಈ ಪೂಜೆ ನಡ್ಸ್ಕೊಂಡು ಮಾಡ್ತಾ ಇರಬೇಕಾದ್ರೆ ಮುಂದೆ ಇದು ದೇವಸ್ಥಾನನ ಅಭಿವೃದ್ಧಿಯಾಗಿ ಪ್ಲ್ಯಾನ್ ಹಾಕಿ ಇದು ಮಾಡಿ ಒಂದು ಇಲ್ಲಿ ಜಾಗದಲ್ಲಿ ವಿಶೇಷವಾಗಿ 2015ರಲ್ಲಿ ವಿಶೇಷವಾಗಿ ಹದಿ ಪೂಜೆ, ತಳದಿ ಪೂಜೆ ಎಲ್ಲ ಪೂಜೆ ಮಾಡಿಸಿ ಈ ಕಾರ್ಯಕ್ರಮಕ್ಕೆ ಸಿದ್ದುನಾಮೇಗೌಡರು ಜಮಖಂಡಿಯಿಂದ ಬಂದಿದ್ದರು, ಮತ್ತು ಅಮರಿಮೇಟಿ ಗುಡ್ಡಪ್ಪನವರು, ಸುಮಾರು ತುಮಕೂರು, ಮೈಸೂರಿಂದ ಒಳ್ಳೊಳ್ಳೆ ಲೀಡರ್ಗಳೆಲ್ಲ ಬಂದು ಈ ಹದಿ ಕಾರ್ಯಕ್ರಮವನ್ನು ಪೂಜೆನ ಮಾಡಿಬಿಟ್ಟು ಹೋದರು. ಇದು ಮಾಡಿಬಿಟ್ಟು ಹೋದ್ಮೇಲೆ ಅದ್ದೂರಿಯಾಗಿ ಈಗ ಪಾಯ ಎಲ್ಲ ಬೇಸ್ಮೆಂಟ್ ಎಲ್ಲ ಒಂದು ಲೆವೆಲ್ಗೆ ಬಂದಿತ್ತು ಒಂದು 3-4 ವರ್ಷದಲ್ಲಿ. ನಂತರ 32 ಪಿಲ್ಲರ್ ಹಾಕಿದ್ದೀವಿ. 32 ಪಿಲ್ಲರ್ ಹಾಕಿ ಅದ್ದೂರಿಯಾಗಿ ಇಷ್ಟೊಂದು ಕಾರ್ಯಕ್ರಮ ನಡೆದಿದೆ. ನಂತರ ಇಲ್ಲಿ ಯಾವುದೇ ಒಂದು ಹಣಕಾಸು ಉಸ್ಲಿ ಮಾಡೋದು ಮತ್ತೊಂದು ಮಾಡೋದು ಏನು ಮಾಡಿಲ್ಲ. ಇಲ್ಲಿ ಭಕ್ತಾದಿಗಳಿಗೆ ಒಳ್ಳೆಯದಾಗಿ ಇಷ್ಟೊಂದು ಭಕ್ತಾದಿಗಳಿಂದ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ನಡೆದಿದೆ. ಇದು ಸಣ್ಣ ಪುಟ್ಟ ಅಲ್ಲ, ಸುಮಾರು ಒಂದು 100 ಚಿಲ್ಲರೆ ಅಡಿ ಉದ್ದ ಇದೆ, ಒಂದು 73 ಅಡಿ ಅಗಲ ಇದೆ. ಇದು ದೇವಸ್ಥಾನನೇ ಅಭಿವೃದ್ಧಿಯಾಗಿ ಕೆಲಸಗಳು ನಡೀತಾ ಇದೆ. ಯಾಕೆ ಅಂತ ಅಂದರೆ ಇದು ಒಂದೊಂದು ಐಟಮ್ಸ್ ಬೇಕು ಅಂದರೆ ಭಕ್ತಾದಿಗಳು ಒಂದು 20,000 ಇಟ್ಟಿಗೆ ಮತ್ತು ಡೆಸ್ಟ್ ಇರ್ಬೋದು, ಕಬ್ಬಣ ಇರ್ಬೋದು, ಇಲ್ಲಿವರೆಗೂ ಒಂದೊಂದು ಸಲಕರಣೆಗಳನ್ನ ತಂದುಕೊಟ್ಟಿದ್ದಾರೆ. ವಾಸ್ಕಲ್ ಇರ್ಬೋದು, ಇದು ಆಂಧ್ರದಲ್ಲಿ ಮಾಡಿಸಿರುವಂಥದ್ದು. ಭಕ್ತಾದಿಗಳಿಗೆ ಒಂದೊಂದು ವಾಸ್ಕಲ್ ಮಾಡಿಸಿ ಅಭಿವೃದ್ಧಿಯಾಗಿ ಕೆಲಸಗಳು ನಡೀತಾ ಇದೆ. ಇದು ಯಾಕೆ ಅಂತಂದರೆ ಇದು ಅಭಿವೃದ್ಧಿಯಾಗಿ ನಡೀತಾ ಇರಬೇಕಾದ್ರೆ ಭಗವಂತನ ಸಹಕಾರದಿಂದ ಭಕ್ತಾದಿಗಳಿಗೆ ಒಳ್ಳೆಯದಾಗಿ ಅರ್ಸ್ಕೊಂಡು ಮನಸ್ಸಿನಲ್ಲಿ ಏನಾದರೂ ಒಂದು ನಾನು ಮಾಡಬೇಕಲ್ಲ ಅನ್ನುವಂಥ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಮಾಡ್ತಿದ್ದಾರೆ. ಯಾಕೆಂದರೆ ಇಲ್ಲಿ ದೇವರು ಕಾಣಿಕೆ ಕೇಳಲ್ಲ, ಇದು ಮಾಡಿಕೊಡು ಅದು ಮಾಡಿಕೊಡು ಅಂತ ಕೇಳಲ್ಲ, ಒಳ್ಳೇದಾದ್ರೆ ಏನು ಕೊಟ್ಟು ಕೇಳಲ್ಲ, ಒಂದು ತಡೆನೂ ಸುಧಾ ಹೊಡೆಯಲ್ಲ. ಇಲ್ಲಿ ಅಂಥ ಸತ್ಯವಾದ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಭಕ್ತಾದಿಗಳೇ ಇಷ್ಟೊಂದು ಕಾರ್ಯಕ್ರಮಗಳನ್ನ ಭಾಗವಹಿಸಿ ಮಾಡ್ತಿದ್ದಾರೆ. ಅಂದರೆ ನೋಡಿ, ಈಗ ದೀಪಾವಳಿ ತಿಂಗಳಲ್ಲಿ 8ನೇ ತಾರೀಕು ವಿಶೇಷವಾಗಿ ಪೂಜೆ ಕಾರ್ಯಕ್ರಮ ನಡೀತು. ಇಷ್ಟಕ್ಕೆ ನಿಲ್ಲಿಸು ಅಂತ ಹೇಳಿದ್ರು. ಈಗ ಟಾಪ್ಗೆ ಕೈ ಹಾಕು ಅಂತ ಹೇಳವ್ರೆ. ಟಾಪಿಗೆ ಕೈ ಹಾಕಬೇಕು ಅಂತಂದಾಗ ಇಲ್ಲಿ ಬಂದಂಥ ಭಕ್ತಾದಿಗಳು ಯಾರೋ ಸ್ಟ್ಯಾಂಡ್ ಒಂದು 10 ವೀಲಲ್ಲಿ 2 ಲಾರಿ ಓಡಿಸಿದ್ರು ಹುಲಿದುರ್ಗದಿಂದ. ಮತ್ತು ಜಲ್ಲಿನೂ ಅಷ್ಟೇ 2 ಲಾರಿ 10 ವೀಲಲ್ಲಿ ಜಲ್ಲಿ ಓಡಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ಟಾಪ್ಗೆ ಹಾಕಬೇಕಾದ್ರೆ 10 ಲಕ್ಷ ರೂಪಾಯಿಗಳಷ್ಟು ಬೇಕು. ಆ ಟಾಪ್ ಹಾಕಬೇಕಾದ್ರೆ ಗೋಡೆ ಕಟ್ಟಿರೋ ಅಷ್ಟಕ್ಕೆ ನೋಡಿ, ಗೋಡೆ ಕಟ್ಟಬೇಕಾದ್ರೆ 6 ಟನ್ ಕಬ್ಬಣ ಹೇಳಿದ್ದಾರೆ. 6 ಟನ್ ಕಬ್ಬಣ ಬೇಕು, ಕಟ್ಟೂರಿಗೆ ಕೂಲಿ ಬೇಕು, ಮತ್ತು ವೈರಿಂಗ್ ಸಾಮಾನು ಬೇಕು. ಸೆಂಟ್ರಿಂಗು ಸುಮಾರು ಒಂದು 60 ಚದರ ಬರ್ತದೆ. ಅದು 60 ಚದರಕ್ಕೂ ಎಷ್ಟಾಗುತ್ತೆ ಏನಾಗುತ್ತೆ ತಿಳ್ಕೊಳ್ಳಿ, 10 ಲಕ್ಷ ರೂಪಾಯಿ ಬೇಕು. ಅದಕ್ಕೆ 10 ಲಕ್ಷ ರೂಪಾಯಿ ಒಟ್ಟು ಖರ್ಚಾಗುವಂಥ ಖರ್ಚಿರ್ತದೆ. ಭಕ್ತಾದಿಗಳು ಈ ದೇವಸ್ಥಾನ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಇಲ್ಲಿಗಂಟ ಭಕ್ತಾದಿಗಳಿಂದ ಇಷ್ಟೊಂದು ಕೆಲಸ ನಡೆದಿದೆ. ಇನ್ನು ನೋಡದೇ ಇರುವಂಥವ್ರು, ಕಾಣದೇ ಇರುವಂಥವ್ರು, ಮತ್ತು ಗೊತ್ತಿಲ್ಲದೇ ಇರುವಂಥ ಭಕ್ತಾದಿಗಳು, ಧನ ಸಹಾಯ ಮಾಡುವಂಥ ಭಕ್ತಾದಿಗಳು ಆ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಇಂಥ ಪುಣ್ಯ ಕ್ಷೇತ್ರಗಳಿಗೆ ನಿಮ್ಮ ಕೈಲಾದಷ್ಟು ಧನ ಸಹಾಯನ ನೀಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಮಳವಳ್ಳಿ ಮತ್ತು ಕನಕಪುರ ರಸ್ತೆಯಲ್ಲಿರುವ ಹಲ್ಗೂರು ಸಾತ್ನೂರು ಮಧ್ಯ ಭಾಗದಲ್ಲಿ, ಇತ್ತೆಗೆ ರಾಮನಗರ ಜಿಲ್ಲೆ ಸಾತ್ನೂರು ಭಾಗ, ಈ ಕಡೆಗೆ ಮಂಡ್ಯ ಜಿಲ್ಲೆ ಹಲ್ಗೂರು ಹೋಬಳಿ. ಇದು ಮಧ್ಯ ಕೊನೆ ಬಾರ್ಡರ್ನಲ್ಲಿ ಆ ಜಿಲ್ಲೆಗೂ ಈ ಜಿಲ್ಲೆಗೂ ಮಧ್ಯ ಬಾರ್ಡರ್ನಲ್ಲಿರುವ ಶ್ರೀ ಬಾಲ್ಯ ಸತ್ಯಶನೇಶ್ವರ ಸ್ವಾಮಿ ಸನ್ನಿಧಾನ. ಇದು ಕ್ಷೇತ್ರದಲ್ಲಿ ನಮ್ಮ ಸಾತ್ನೂರು ಮತ್ತು ಹಲ್ಗೂರು ಹೆಸರಾಂತ ಶನೇಶ್ವರ ಸ್ವಾಮಿ. ಇದು ಬಾಲ್ಯ ಸತ್ಯ ಶನೇಶ್ವರ. ಹೊರಗಡೆ ಆಂಧ್ರದಿಂದ ಇರ್ಬೋದು, ಮತ್ತು ತಮಿಳುನಾಡಿಂದ ಇರ್ಬೋದು, ಚಾಮರಾಜನಗರ ಮತ್ತು ಸುಮಾರು ಹನೂರು ಸೈಡಿಂದ, ನರಸೀಪುರ ಸೈಡು, ಒಂದು ಮಂಡ್ಯ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರದವರೆಲ್ಲ ಬಂದು ಈ ಭಗವಂತನ ಬೇಡಿ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ಕೊಳ್ತಿದ್ದಾರೆ. ಈ ಕ್ಷೇತ್ರಕ್ಕೆ ದಾನವಾಗಿ ನೀಡುವಂಥ ಭಕ್ತಾದಿಗಳು ಅದು ಪುಣ್ಯ ಯೋಗ ಬೇಕು. ಅದಕ್ಕೆ ಪ್ರತಿಯೊಬ್ಬರು ಅಷ್ಟೇ ಗೊತ್ತಿಲ್ಲದಂಥವ್ರು ಇಂಥ ಸನ್ನಿವೇಶದಲ್ಲಿ ಜಾಗಗಳಿಗೆ ಬಂದು ಒಂದು ಸಲ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಈ ಭಗವಂತ ಎಲ್ಲೆಲ್ಲೂ ಇದ್ದಾರೆ, ಒಂದೊಂದು ಥರ ಅವತಾರದ ಭಗವಂತ ಇದ್ದಾನೆ, ಇಲ್ಲ ಅಂತ ಅಲ್ಲ. ಈ ಸ್ಥಳದಲ್ಲಿ ಒಂದು ಥರ ನಾವು ಹೇಳ್ದಂಗೆ ನಡೆಯಲ್ಲ, ಅರ್ಚಕರು ಹೇಳ್ದಂಗೆ ನಡೆಯಲ್ಲ, ಭಕ್ತಾದಿಗಳು ಹೇಳ್ದಂಗೆ ನಡೆಯಲ್ಲ. ಭಗವಂತ ನಿಲ್ಲಿಸುವಂದಾಗ ನಿಲ್ಲಿಸ್ಬೇಕು, ಮಾಡುವಂದಾಗ ಮಾಡಬೇಕು. ನೋಡಿ, ಆ ನವಗ್ರಹನೂ ಅಷ್ಟೇ, ಒಳಗಡೆ ಇರುವಂಥ ನವಗ್ರಹಗಳು ಅಷ್ಟೇ ಅವರು ಬಂದು ಮಾಡಿಸ್ಕೊಟ್ಟಾಗ ಎಲ್ಲ ಈ ಪಾಯನೇ ಹಾಕಿರ್ಲಿಲ್ಲ. ನಾವು ಪಾಯನೇ ಹಾಕ್ತೋದಾಗ ನವಗ್ರಹ ಮಾಡಿಸ್ಬಿಟ್ರು. ಇಂಥ ಜಾಗದಲ್ಲಿ ಹಾಕುವಂತ ಹೇಳಿದ್ರು, ಅಂಥ ಜಾಗ ಸ್ಥಾಪನೆ ಮಾಡಿದೆ. ನೋಡಿ, ಆ ಜಾಗದಲ್ಲಿ ಆವತ್ತಿನ ಟೈಮಲ್ಲಿ ನವಗ್ರಹಗಳನ್ನ ಸ್ಥಾಪನೆ ಮಾಡೋದಕ್ಕೆ ಇವತ್ತು ಅದೇ ಸುತ್ತ ಬೇಸ್ಮಟ್ಟ ಆಗಿ 36 ಪಿಲ್ಲರ್ ಹಾಕಿ ಇಷ್ಟೊಂದು ಗೋಡೆ ಎಲ್ಲ ಕಟ್ಟಿ ಈಗ ನವಗ್ರಹ ಸನ್ನಿವೇಶದಲ್ಲಿ ನಿಂತಿದೆ ಇಂಥ ಜಾಗದಲ್ಲಿ. ನೋಡಿ, ಅವ್ರು ಹೇಳ್ದಕ್ಕೆ ನಮ್ಮ ಕೈಲಿ ಆಗಲ್ಲ ಅಂದಿದ್ರೆ, ನಮ್ಮ ಕೈಲಿ ಆಗಲ್ಲ, ಏನಪ್ಪ ಗೋಡೆ ಇಲ್ಲ, ದೇವಸ್ಥಾನ ಇಲ್ಲ ಅಂತಂದಿದ್ರೆ ಆಯ್ತಿರ್ಲಿಲ್ಲ. ಇಂಥ ಸನ್ನಿವೇಶ ನೋಡಿ, ಇದು ವಿಶೇಷವಾಗಿ ಆ ಭಗವಂತ ಹೇಳೋದಕ್ಕೆ ನವಗ್ರಹಗಳನ್ನ ಅಲ್ಲಿ ನಾನು ಸ್ಥಾಪನೆ ಮಾಡಿಸ್ಕೊಂಡಿದ್ದಾರೆ. ಭಗವಂತ ಅಲ್ಲೂ ಸ್ಥಾಪನೆ ಮಾಡಿದೆ. ನೋಡಿ, ಭಗವಂತನ ದೇವಮೂಲೆಯಲ್ಲಿ ವಿಘ್ನೇಶ್ವರ ಕುಂತಿದ್ದಾರೆ. ಅವ್ರ ಮುಂಭಾಗದಲ್ಲಿ ದೇವಮೂಲೆಯಲ್ಲಿ ನವಗ್ರಹ ಕುಣಿಸ್ಕೊಂಡಿದ್ದಾನೆ ಭಗವಂತ. ನೋಡಿ, ಇದು ಒಂದು ಕಚೇರಿ ರೂಮ್ ಅಂತ. ಭಕ್ತಾದಿಗಳು ಯಾರು ಬಂದು
ಮಾತಾಡಬೇಕು, ಇನ್ನೊಂದು ಮಾತಾಡಬೇಕು ಅಂದರೆ ಇದು ಕಚೇರಿ ರೂಮ್ ಥರ ಇದು ಆಗಿದೆ ನೋಡಿ. ಇದನ್ನು ಮಾಡಬೇಕಾದ್ರೆ ಗೋಡೆ ವಾಲ್ ಇವೆಲ್ಲ ಭಕ್ತಾದಿಗಳೇ ಆ ಟೈಮ್ ಸಂದರ್ಭದಲ್ಲಿ ಏನೇನು ಸಾಮಗ್ರಿಗಳು ಬೇಕು ಎತ್ತಬೇಕು ಅಂದಾಗ ಕೇಳ್ಕೊಂಡಾಗ ಇಂತಿಂಥ ಸಾಮಗ್ರಿಗಳು ತಂದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀನಿ. ಭಕ್ತಾದಿಗಳೇ, ನೀವು ಯಾರು ಗೊತ್ತಿಲ್ವೋ ದಾನ ಮಾಡುವಂಥವ್ರು ನಮ್ಮ ಎಷ್ಟೋ ಜನ ಇದ್ದೀರಿ. ಇಂಥ ಕ್ಷೇತ್ರಕ್ಕೆ ನಿಮ್ಮ ಕೈದಷ್ಟು ಧನ ಸಹಾಯ ಬೇಕಾಗಿದೆ. ಇಂಥ ಕ್ಷೇತ್ರದಲ್ಲಿ ನಾವು ನೀವು ಇದ್ದಾಗ ಇಂಥ ಕ್ಷೇತ್ರ ಅಭಿವೃದ್ಧಿಯಾಗಿಬಿಟ್ರೆ ಮುಂದೆ ಬರುವಂಥ ಭಗವಂತನ ಹೆಸರಿನಲ್ಲಿ ಭಕ್ತಾದಿಗಳಿಗೊಂದು ಪೂಜೆ ಸಲ್ಲಿಸೋಕೆ, ನೆಮ್ಮದಿ ಇರೋಕೆ, ಕಷ್ಟ ಪರಿಹಾರ ಭಗವಂತ ಮಾಡೋಕೆ ಒಂದು ನಿರಳಾಗುತ್ತೆ. ಪ್ರತಿಯೊಬ್ಬರು ಅಷ್ಟೇ ನೋಡಿ, ಈ ದೇವಾಲಯದಲ್ಲಿ ಸಣ್ಣ ಪುಟ್ಟಾಗಿ ನಡೀತಲ್ಲ ಹಂತವಾಗಿ ಹೋಗ್ತಾ ಇದೆ. ಹಣ ಇದ್ಕೊಂಡು ನಾವು ಉಸಿರಿ ಮಾಡುವಂಗಿದ್ರೆ, ಏನೋ ಸಂಪಾದನೆ ಮಾಡುವಂಗಿದ್ರೆ ಇದು ಬೇಗ ಅದ್ದೂರಿಯಾಗಿ ಹೋಗ್ಬಿಡೋದು. ಭಗವಂತ ಹೇಳಿದಾಗ ನಿಲ್ಲಿಸ್ತೀವಿ, ಮಾಡುವಂದಾಗ ಮಾಡ್ತೀವಿ ನೋಡಿ. ಕಲ್ಲು ಅಷ್ಟೇ ಅಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ 7 ಅಡಿ ಮಟ್ಟ ಗೋಡೆ ನಿಲ್ಲಿಸಿದ್ದೆ. ಕಲ್ಲು ಆಂಧ್ರದಲ್ಲಿ ಮಾಡಿಸ್ತೆ. ಆಂಧ್ರದಲ್ಲಿ ಒಬ್ಬೊಬ್ಬರು ಭಕ್ತಾದಿಗಳು ಇದನ್ನೇ ಕಾಯ್ತಾ ಇದ್ರು, ನಮ್ಗೆ ಒಳ್ಳೇದಾಗಿದೆ, ನಾವು ಒಂದು ಸೇವೆ ಮಾಡಬೇಕು ಅನ್ಕೊಂಡಿದ್ರು. ಅದೇ ರೀತಿ ಒಂದೊಂದು ವಾಸ್ಕಲ್ನ ಮಾಡಿಸ್ಕೊಟ್ರು. ಕಬ್ಬಣನೂ ಅಷ್ಟೇ, ಒಂದೊಂದು ಟನ್ ಕಬ್ಬಣ ಎಲ್ಲ ತಂದುಕೊಟ್ರು. ಡೆಸ್ಟು ಅಷ್ಟೇ ತಂದುಕೊಟ್ರು. ಸಿಮೆಂಟು ಅಷ್ಟೇ, 10 ಮೂಟೆ ಸಿಮೆಂಟ್ ಆಗಲಿ, 20 ಮೂಟೆ ಸಿಮೆಂಟ್ ಆಗಲಿ, 50 ಮೂಟೆ ಸಿಮೆಂಟು ತಂದುಕೊಟ್ಟಿದ್ದಾರೆ, 100 ಮೂಟೆ ಸಿಮೆಂಟ್ನು ತಂದುಕೊಟ್ಟಿದ್ದಾರೆ. ಇಷ್ಟೊಂದು ಅಭಿವೃದ್ಧಿ ಕೆಲಸ ಆಗಿದೆ. ಇದು ಸಣ್ಣ ಪುಟ್ಟ ಅಲ್ಲ, 1.25 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ, ಅಂದಾಜಷ್ಟೇ ಇದು. ಇಲ್ಲಿ ಬಂದು ನೋಡಿದ್ರೆ ಗೊತ್ತೇ, ಭಗವಂತನ ಬಳಿಲಿ ಪ್ರತಿಯೊಬ್ಬರು ಅಷ್ಟೇ ಈ ಸ್ಥಾನಕ್ಕೆ ನಿಮ್ಮ ಕೈಲಾದಷ್ಟು ಜನಸಹಾಯ ಮತ್ತು ಸಾಮಗ್ರಿಗಳನ್ನ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮುಂದೆ ನೋಡಿ, ಇದು ಭಗವಂತನ ಅಡುಗೆ ಮಾಡೋಕ್ಕೆ, ಭಗವಂತನಿಗೆ ಪೂಜೆ ಸಲ್ಲಿಸಿ ನಾವು ಒಂದು ಪ್ರಸಾದ ಬೇಯಿಸೋಕೆ, ಅನುದಾನ ಮಾಡೋಕ್ಕೆ ಭಗವಂತನಿಗೆ ಇಲ್ಲೊಂದು ತಳಿಗೆ ಮನೆ ಅಂತ ಈ ದಿಕ್ಕಿನಲ್ಲಿ ಮಾಡಿದ್ದೀವಿ. ಅದು ಸ್ಟೋರ್ ರೂಮ್ ಆಗುತ್ತೆ. ಬಂದಂಥ ಭಕ್ತಾದಿಗಳು ಮಾತಾಡ್ಸೋಕೆ ಇದು ತಳಿಗೆ ಮನೆ ಆಗುತ್ತೆ. ಇದು ನೋಡಿ, ಇದೇ ನೋಡಿ ಗರ್ಭಾಂಗಣ. ಈ ಮಾರ್ಗದಲ್ಲಿ ಹೋದ್ರೆ ಇಲ್ಲಿ ಭಗವಂತನ ಸೇವೆಗೆ ಇಲ್ಲಿ ಗರ್ಭಾಂಗಣ ಇದೆ. ಇಲ್ಲಿ ಗರ್ಭಾಂಗಣದಲ್ಲಿ ಭಗವಂತನ ಇಲ್ಲಿ ನೆಲಗೊಣಿಸೋಕೆ ಮಾಡಿಸಿದ್ದೀವಿ. ಭಗವಂತನಿಗೆ ಇಲ್ಲಿ ನೆಲಗೊಣಿಸೋಕೆ ಮಾಡಿದ್ವಿ. ಇದು ಗೋಪುರ. ಇದು ಇನ್ನು ಈ ರೀತಿ ಡಿಸೈನ್ ಅಲ್ಲಿ 5 ಸ್ಟೆಪ್ ಹೋಗುತ್ತೆ, ಮ್ಯಾಕ್ಕೆ 5 ಸ್ಟೆಪ್ ಹೋಗುತ್ತೆ. ಇದು ಮೇಲ್ಗಡೆ ರಾಜಗೋಪುರ ಇರುತ್ತೆ. ಇನ್ನು ಮುಂದೆ ಪ್ರತಿಯೊಬ್ಬ ಭಕ್ತಾದಿಗಳು ಅಲ್ಲಿ ರಾಜಗೋಪುರದಲ್ಲಿ ಎಣ್ಣೆ ಊದ್ರೆ ಈ ಭಗವಂತನಿಗೆ ಬೀಳಬೇಕು. ಆ ಸನ್ನಿವೇಶ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಮೇಲ್ಗಡೆ ಗೋಪುರದ ಹತ್ರ ಭಕ್ತಾದಿಗಳ ಮೇಲ್ಗಡೆ ಹತ್ತಿ ಒಂದು ಕಾರ್ಯಕ್ರಮದಲ್ಲಿ ಎಣ್ಣೆ ಊದ್ರೆ ಎಳ್ಳೆಣ್ಣೆನ ಭಗವಂತನ ಸೇವೆಗೆ ಮೈ ಮೇಲೆ ಬೀಳ್ಬೇಕು ಇಲ್ಲಿ ಈ ವಿಗ್ರಹಕ್ಕೆ. ಅಂಥದ್ದು ಕಾರ್ಯಕ್ರಮವನ್ನು ನಾವು ಇಲ್ಲಿ ದೇವಾಲಯ ಕಟ್ಟಬೇಕು ಅಂದ್ಕೊಂಡು ಭಗವಂತನ ಜ್ಞಾನ ಮಾಡಿಕೊಂಡು ಇಷ್ಟೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ, ಯಾರು ಭಕ್ತಿಪೂರ್ವಕವಾಗಿ ಯಾರು ನಿಮ್ಮ ಕೈಲಾದಷ್ಟು ಧನ ಸಹಾಯ ನೀಡ್ತೀರಿ, ಸಾಮಗ್ರಿಗಳು ನೀಡ್ತೀರಿ, ಗೊತ್ತಿಲ್ಲದಾದ್ರೂ ಅಷ್ಟೇ ನಿನ್ನಾಗ ಜನ ಕೇಳಿ. ನಿಮಗೆ ನೀವು ಮಾಡಿಲ್ಲ ಅಂದ್ರೆ ಮಾಡುವಂಥವ್ರಿಗೆ ಪುಣ್ಯಾತ್ಮನಿಗೆ ಹೇಳಿ, ಆ ಭಗವಂತ ನಿಮ್ಗೂ ಒಳ್ಳೇದು ಮಾಡ್ತಾರೆ, ಅವ್ರಿಗೂ ಒಳ್ಳೇದು ಮಾಡ್ತಾರೆ. ನಾವಿದ್ದಾಗ ಇಂಥ ದೇವಾಲಯ ಕಟ್ಟಿ ಮುಂದೆ ಬರುವಂಥ ಮಕ್ಕಳಿಗೆ ಆಗಲಿ, ಭಕ್ತಾದಿಗಳಿಗೆ ಆಗಲಿ, ಹೊರಗಡೆಯಿಂದ ಭಕ್ತಾದಿಗಳಲ್ಲಿ ಒಂದು ಹೆಸರು ಇರ್ತದೆ. ಯಾಕೆ ಅಂದರೆ ಇದು ನಮ್ಮ ದಳವಾಯಿ ಕುಡಿಯಳ್ಳಿ ಬಳಿವನಗ ಗುಂಡಾಪುರ ಗೇಟ್ ಹತ್ರ ಇರುವ ಶ್ರೀ ಬಾಲ್ಯ ಸತ್ಯ ಶನೇಶ್ವರ ಸ್ವಾಮಿ ಅಂದರೆ ನಮ್ಮ ಹಲಗೂರು ಹೋಬಳಿ ಮತ್ತು ನಮ್ಮ ಸಾತ್ನೂರು ಅಂತ ಹೆಸರುವಾಸಿಗೆ ಇರ್ತದೆ. ಇದು ತಮಿಳುನಾಡು, ಆಂಧ್ರ, ಕೇರಳ, ಹೊರಗಡೆಯಿಂದ ಬರುವಂಥ ಬೇಜನ್ ಜನ ಇದ್ದಾರೆ. ಅದಕ್ಕೆ ಇಂಥ ದೇಗುಲದಲ್ಲಿ, ಇಂಥ ಮಂಡ್ಯ ಜಿಲ್ಲೆ ಲಾಸ್ಟ್ ಕೊನೆ ಬಾರ್ಡರ್ನಲ್ಲಿರುವ ಈ ದಳವಾಯಿ ಕುಡಿಯಳ್ಳಿ ಮತ್ತು ಬಳೆವನಗ ಗುಂಡಾಪುರ ಗೇಟ್ ಹತ್ರ ಇರುವ ಶನೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ನಿಮ್ಮ ಕೈಲಾದಷ್ಟು ಧನ ಸಹಾಯ ಮತ್ತು ಸಾಮಗ್ರಿಗಳನ್ನ ಉತ್ಪೂರ್ವವಾಗಿ ಕೊಡಲೇಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇದು ಅಭಿವೃದ್ಧಿ ಕೆಲಸ. ಇದು ನಮ್ಮ ಗ್ರಾಮಗಳ ಮುಖಂಡರುಗಳ ಅಭಿವೃದ್ಧಿ ಕೆಲಸ. ಒಂದು ಹೆಸರು ಬರುತ್ತೆ, ನಮ್ಮೂರಿನಲ್ಲಿ ಈ ರೀತಿ ಒಂದು ದೇವಸ್ಥಾನ ಬೆಳೀತಾ ಇದೆ ಅಂತ ಅಂದಾಗ ನೀವು ಹೊರಗಡೆಯವ್ರಿಗೂ ಹೆಸರು ಬೆಳೀತಾ ಇದೆ. ಇಲ್ಲಿ ಯಾವುದೋ ಒಂದು ಕೆಟ್ಟ ಮಾರ್ಕು ರೀಮಾರ್ಕ್ ಬಂದಿದ್ರೆ ಇಷ್ಟೊಂದು ಅಭಿವೃದ್ಧಿ ಕೆಲಸ ಆಯ್ತಿರ್ಲಿಲ್ಲ. ಯಾಕೆಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಷ್ಟೊಂದು ಭಕ್ತಾದಿಗಳೇ ಮಾಡ್ತಾರೆ ಆದರೆ ಒಂದು ರೀಮಾರ್ಕ್ ಇಲ್ಲ. ಅದಕ್ಕೋಸ್ಕರ ಭಗವಂತ ಹೇಳ್ದಂಗೆ ನಡ್ಕೊಂಡೈತೆ, ಅದಕ್ಕೆ ರೀಮಾರ್ಕ್ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ, ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರುಗಳು, ಮುಖಂಡರುಗಳು ಹಾಗೂ ಹೊರಗಡೆಯಿಂದ ಇರುವ ಭಕ್ತಾದಿಗಳು ಪ್ರತಿಯೊಬ್ಬರೂ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ ನಿಮ್ಮ ಕೈಲಾದಷ್ಟು ಹಣ ಸಹಾಯವನ್ನು ಇಲ್ಲಿ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕರಿಸ್ತಾ. ಎಂಟ್ರೆನ್ಸು ಗಣಪತಿ ವಾಸ್ಕಾಲ್. ಇದು ಅಂದರೆ ಗಣಪತಿ ವಾಸ್ಕಾಲ್ ಮಾಡಿಸಿದ್ದೀನಿ. ಈ ಕಡೆಗೆ ನೋಡಿ, ಗಣಪತಿ ವಾಸ್ಕಲ್ನಲ್ಲಿ ಇಲ್ಲಿ ಭಕ್ತಾದಿಗಳು ಎಂಟ್ರೆನ್ಸ್ ಆದರೆ ನವಗ್ರಹ ಸಿಗುತ್ತೆ. ನವಗ್ರಹ ಸಿಗಿದ ಮೇಲೆ ಅಲ್ಲಿ ಪ್ರದರ್ಶನ ಮಾಡ್ಕೊಬಂದು ಬರ್ತಾರೆ ಆ ಕಡೆಗೆ. ನಂತರ ಇಲ್ಲಿ ಎರಡನೇದು ಶ್ರೀ ಶಿವಪಾರ್ವತಿಯವರ ಮಂಟಪ. ಇದು ಆ ಕಲ್ಲಿನ ವಾಸ್ಕಲ್ನಲ್ಲಿಯೇ ಶಿವಂದು ಲಿಂಗು ಮಾಡಿಸಿ ಬಸಪ್ಪನವರು ಮಾಡಿಸಿ ವಾಸ್ಕಲ್ಗೆ ಇದು ಶಿವ ಮಂಟಪ. ಇನ್ನೊಂದು ಇದು ಅಷ್ಟಲಕ್ಷ್ಮಿ ಬಾಗಿಲು ಅಂತಂದರೆ ಹಿಂದೆ ಅಷ್ಟಲಕ್ಷ್ಮಿ ಹಿಂಭಾಗದಲ್ಲಿ ಶನೇಶ್ವರ ಸ್ವಾಮಿಯ ಗರ್ಭಾಂಕಣ ಇದೆ. ಆ ಗರ್ಭಾಂಕಣದಲ್ಲಿ ವಾಸ್ಕಲ ಎಲ್ಲ ಅದರಲ್ಲೂ ಶಿವಪಾರ್ವತಿ ಇದ್ದಾರೆ. ಶಿವಪಾರ್ವತಿ, ಗಣೇಶ ಮತ್ತು ಷಣ್ಮುಖನವರು ಮತ್ತು ಬಸಪ್ಪ ಮತ್ತು ಇಲಿ ವಾಹನ
ಎಲ್ಲ ಇದೆ ಆ ವಾಸ್ಕಲ್ನಲ್ಲಿ. ಶನೇಶ್ವರ ಸ್ವಾಮಿ ಮಂಟಪದಲ್ಲಿ ಅಲ್ಲಿ ಅವ್ರ ಕುಟುಂಬದವರೆಲ್ಲ ಇದ್ದಾರೆ. ಆ ಕುಟುಂಬದವರೆಲ್ಲ ಗರ್ಭಾಂಗಣದ ವಾಸ್ಕಲ್ನಲ್ಲಿ ನೋಡಿ. ಇದು ಅದ್ರ ಮುಂದೆ ಅಷ್ಟಲಕ್ಷ್ಮಿ ವಾಸ್ಕಲ್ ಅಂದ್ರೆ ಭಗವಂತ ಹಿಂದೆ ಇದ್ದಾರೆ, ಅಷ್ಟಲಕ್ಷ್ಮಿ ಅವರು ಶಿವ ಆದೆ, ಹಿಂದೆ ಶನೇಶ್ವರ ಆದೆ. ಎರಡನೇ ವಾಸ್ಕಲ್ನಲ್ಲಿ ಶಿವ ಪಾರ್ವತಿ ಕುಟುಂಬದವರು. ಇದು ಅಷ್ಟಲಕ್ಷ್ಮಿಗಳು. ಇದು ಅಷ್ಟಲಕ್ಷ್ಮಿ ವಾಸ್ಕಲು ಫ್ರಂಟ್ ವಾಸ್ಕಲ್ನಲ್ಲಿ ಹೆಬ್ಬಾಗಿಲಾಗಿ ನಿಂತಿದೆ. ಇದು ಈ ವಾಸ್ಕಲು ನೋಡಿ. ಒಂದು 4ನೇ ವಾಸ್ಕಲು ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ವಾಸ್ಕಲ್. ಇದು ಅಂದ್ರೆ ಮಂಟಪ. ಈ ಮಂಟಪದಲ್ಲಿ ಅವರ ನಾಮ ಮತ್ತೆ ವಿಷ್ಣು ಅವರ ತ್ರಿಶೂಲಗಳು ಮತ್ತೆ ಅಷ್ಟಗಳು ಇದ್ದಾವೆ. ಇದು 5ನೇ ವಾಸ್ಕಲು. ಇದು 5ನೇ ವಾಸ್ಕಲ್ ಅಂದ್ರೆ ಗಣಪತಿ ಅಲ್ಲಿಂದ ಎಂಟ್ರೆನ್ಸ್ ಬಾಗಿಲಿನಲ್ಲಿ ಬಂದರೆ ಇಲ್ಲಿಗೆ ಬಂದು ಅಲ್ಲಿ ಒಂದು ಸೂರ್ಯನಾರಾಯಣ ಮಂಟಪ ಮಾಡಿಸ್ಬೇಕು ಅಂತ ಇದ್ದೀವಿ. ಅಲ್ಲಿ ನವಗ್ರಹ ಆಯಿತು, ಇಲ್ಲಿ ಸೂರ್ಯನಾರಾಯಣ ಸ್ವಾಮಿ ಆಯಿತು, ಈ ಕಡೆ ತೆಲುಗೆ ಮನೆ ಆಯಿತು. ಇಲ್ಲಿಂದ ಬಂದಂಥವರು ಶ್ರೀ ವೀರಾಂಜನೇಯ ಸ್ವಾಮಿಯವರ ಬಾಗಿಲಿನಲ್ಲಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಮೇಲೆ ಇದೆಲ್ಲ ಫುಲ್ಲು ಹಾಲ್ ಆಗುತ್ತೆ. ಇದೆಲ್ಲ ಫುಲ್ಲು ಹಾಲ್ ಆಗುತ್ತೆ. ಇದು ಹಾಲ್ ಆದಮೇಲೆ ಈ ಮುಂಭಾಗದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಅಷ್ಟಲಕ್ಷ್ಮಿ ವಾಸ್ಕಲು ಮತ್ತು ಶನೇಶ್ವರ ಸ್ವಾಮಿಯ ಗರ್ಭಗುಡಿಯಲ್ಲಿ ಫ್ರಂಟಲ್ಲಿ ವಿಶೇಷವಾಗಿ ಪೂಜೆ ಕಾರ್ಯಕ್ರಮ ಇರುತ್ತದೆ. ಇದು ಮುಂದೆ ಮಾಡುವಂಥ ಭಕ್ತಾದಿಗಳಿಗೆ ಒಂದು ಅನುಕೂಲ ಆಗಲಿ ಅಂತ ಇಷ್ಟೊಂದು ಅಭಿವೃದ್ಧಿ ಈ ಪ್ಲ್ಯಾನ್ನಲ್ಲಿ. ಆ ಭಗವಂತನೇ ಪ್ಲ್ಯಾನ್. ಇದಕ್ಕೆ ಯಾವುದು ಇಂಜಿನಿಯರು ಮತ್ತೊಬ್ಬರು ಕಾಂಟ್ರಾಕ್ಟ್ರು ಅವರು ಇವರು ಏನೂ ಇಲ್ಲ. ಆ ಭಗವಂತ ಈ ರೀತಿ ಮಾಡ್ಕೊಂಡು ನೋಡಿದ್ರೆ ಇಂಥ ಕ್ಷೇತ್ರದ ಬಂದು ನೋಡಿ ಹೆಂಗಿದೆ ಪ್ಲ್ಯಾನ್ ಅನ್ನೋದ. ಆ ಭಗವಂತನೇ ನಿಲ್ಲಿಸ್ತೀವಿ, ಇಂಥದ್ದಾಗಬೇಕು ಅಂತ ಮಾಡಿಸ್ಕೊಂಡು ಆ ಭಗವಂತನೇ ಇದಕ್ಕೆಲ್ಲ ಪ್ಲ್ಯಾನು. ಇಷ್ಟೊಂದು ಅಭಿವೃದ್ಧಿ ಕೆಲಸ ಆಗಬೇಕಾದ್ರೂ ಭಕ್ತಾದಿಗಳಿಗೆ ಒಳ್ಳೆಯದಾಗಿ ಭಗವಂತ ವಿಶೇಷವಾಗಿ ಇಂಥ ಪೂಜಾ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಷ್ಟೇ, ಗೊತ್ತಿಲ್ಲದವರು ಅಷ್ಟೇ ಈ ಕ್ಷೇತ್ರಕ್ಕೆ ಒಂದಿನ ಬಂದು ನೋಡಿ. ಶನಿವಾರ ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ವಿಶೇಷ ಪೂಜೆ ಕಾರ್ಯಕ್ರಮ ಇರುತ್ತದೆ. ನಂತರ ಅಮಾವಾಸ್ಯೆಯಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ವಿಶೇಷ ಪೂಜೆ ಕಾರ್ಯಕ್ರಮ ಇರುತ್ತದೆ. ಶನಿವಾರ ಸೋಮವಾರ 2:45ಗೆ ಪ್ರಶ್ನೆ ಉತ್ತರ ಇರುತ್ತದೆ ಭಗವಂತನಿಂದ. ನೋಡಿ, ಇಲ್ಲಿ ಯಾವುದೇ ನಿಮ್ಮ ಕಷ್ಟಗಳನ್ನ ಬಾಯ್ಬಿಟ್ಟು ಹೇಳುವಂಗಿಲ್ಲ. ನಾವು ಇಂಥ ಸಮಸ್ಯೆ ಇದೆ ಅಂತ ನೀವು ಅರ್ಚಕರಿಗೆ ಹೇಳುವಂಗಿಲ್ಲ. ನ್ಯಾರ ಪ್ರಶ್ನೆ ಕೊಡ್ತದೆ. ಅದಕ್ಕೋಸ್ಕರನೇ ಭಕ್ತಾದಿಗೆ ಒಳ್ಳೆಯದಾಗಿ ಈ ದೇವಸ್ಥಾನ ಜಾಗ ತೆಗಿಸ್ಕೊಂಡು ಮತ್ತು ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿಯಾಗಿ ಬೆಳೆಸ್ಕೊತಿದ್ದಾರೆ. ಇಂಥ ಜಾಗಕ್ಕೆ ಇಂಥ ಸನ್ನಿಧಾನಕ್ಕೆ ಇಂಥ ಕ್ಷೇತ್ರ ಗೊತ್ತಿರೋರು ಸ್ವಲ್ಪ ವಿಷಯ ಹೇಳಿ ಇಂಥ ದೇವಾಲಯಕ್ಕೆ ಅವ್ರ ಕೈಲಾದಷ್ಟು ಧನ ಸಹಾಯ ನೀಡಬೇಕಾಗಿ ನಾನು ಉತ್ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.